ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಲೆಕ್ಚರ್ ನಂಬರ್ 5. ನಾವೀಗಾಗಲೇ 4 ಲೆಕ್ಚರ್ಸ್ನ ಮುಗಿಸಿದ್ದೀವಿ. ಇನ್ನೂ ಯಾರ್ಯಾರು ಆ ಲೆಕ್ಚರ್ಸ್ನ ನೋಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆ 4 ಲೆಕ್ಚರ್ದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ, ನಾವು ಕರೆಂಟ್ ಅಫೇರ್ಸ್ದು ಎಲ್ಲ ರೆಡಿ ಮಾಡ್ತಿದ್ದೀವಿ ಕ್ಲಾಸಸ್ಗೆ ಅಂತ. ಸೊ ನೋಡಿ, ಈ ಥರ ಒಂದು ಡಿಸೈನ್ ಇರುತ್ತೆ, ಓಕೆನಾ. ಈ ಥರ ಡಿಸೈನ್ ಇರುತ್ತೆ ನಿಮಗೆ. ಎಲ್ಲನೂ ಒಂದೇ ಥರ. ಇವಾಗ ಒಂದು ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅದ್ರ ಓವರ್ ಆಲ್ ಬ್ಯಾಕ್ಗ್ರೌಂಡ್ ಎಲ್ಲ ಥರ ಆ್ಯಂಗಲು, ಎಲ್ಲಿ ನಡೀತು, ಯಾರ್ಯಾರು ಫೈನಲ್ಸ್ ಯಾರ್ಯಾರಿದ್ರು, ಯಾವ ಸ್ಟೇಡಿಯಮಲ್ಲಿ ನಡೀತು, ಡೇಟು, ಇಂಡಿಯಾ ಎಷ್ಟು ರನ್ಸಿಂದ ವಿನ್ ಆಯಿತು, ಈ ಥರದ ಎಲ್ಲ ಆ್ಯಂಗಲಿಂದನೂ ನಾವು ಒಂದು ಇನ್ಫಾರ್ಮೇಷನ್ನ ಒಂದೇ ಪೇಜಲ್ಲಿ ಅಥವಾ ಒಂದೇ ಇಮೇಜಲ್ಲಿ ಹಾಕಿದ್ವಿ, ಓಕೆನಾ. ಇದರಿಂದ ನಮಗೆ ಈ ಕ್ವಶನಲ್ಲಿ ಎಕ್ಸಾಮಲ್ಲಿ ಯಾವುದೇ ಥರ ಕೇಳಿದ್ರು ಆರಾಮಾಗಿ ಉತ್ತರಿಸ್ಬೋದು, ಓಕೆನಾ. ನೋಡಿ, ಈ ಥರ ಡಿಸೈನ್ಸ್ ಇರುತ್ತೆ. ಕ್ರಿಕೆಟ್ದಾಗಿರ್ಬೋದು, ಗ್ರ್ಯಾಂಡ್ ಸ್ಲ್ಯಾಮ್ಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್ದಾಗಿರ್ಬೋದು, ಓಕೆನಾ. ಈ ಥರ ಇರುತ್ತೆ ನೋಡಿ. ಯಾರಿಗಾದರೂ ನಿಮ್ಗೆ ಮತ್ತೆ ಇಷ್ಟ ಆಗಿದ್ದರೆ, ಈ ಥರ ಡಿಸೈನ್ ಇಷ್ಟ ಆಗಿದ್ರೆ, ಅಥವಾ ಇನ್ನೂ ಏನಾದರೂ ಬೇರೆ ಥರ ಡಿಸೈನ್ ಅಥವಾ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಥರ ಇರಲಿ ಸರ್, ಈ ಥರ ಬೇಡ ಅಂತ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಬಟ್ ಈ ಥರ ಮೆಜಾರಿಟಿ ಎಲ್ಲರೂ ಓಕೆ ಅಂದಿದ್ದಾರೆ. ನಿಮಗೂ ಏನಾದ್ರು ಇಷ್ಟ ಆಗಿದ್ರೆ ಒಂದು ಹಾರ್ಟ್ನ ಕಮೆಂಟ್ ಮಾಡಿ, ಓಕೆನಾ. ಒಂದು ಹಾರ್ಟ್ನ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋಸು, ಕರೆಂಟ್ ಅಫೇರ್ಸ್ ವೀಡಿಯೋಸು ಆದಷ್ಟು ಬೇಗ ಬರುತ್ತೆ, ಓಕೆನಾ. ಆದಷ್ಟು ಬೇಗ ಯೂಟ್ಯೂಬಲ್ಲಿ ಬರುತ್ತೆ, ನೀವೆಲ್ಲರೂ ನೋಡ್ಕೋಬೋದು. ಮತ್ತು ಯಾರು May 7th NTPC ಎಕ್ಸಾಮ್ ಬರ್ತಿದ್ದಾರೆ, ದಯವಿಟ್ಟು ಮೆಸೇಜ್ ಮಾಡಿ, ನಾನು ನಿಮಗೆ PDF ಕಳಿಸ್ಕೊಡ್ತೀನಿ, ಅದರೊಳಗೆ ನೀವು ಓದ್ಕೋಬೋದು. ಕಮಿಂಗ್ ಟು ದ ಟಾಪಿಕ್, ರವೀಂದ್ರನಾಥ್ ಟ್ಯಾಗೋರ್ಸ್ ಗೀತಾಂಜಲಿ ವಿಚ್ ವಾಸ್ ಅವಾರ್ಡೆಡ್ ದ ನೋಬೆಲ್ ಪ್ರೈಸ್ ಇನ್ 1913 ಈಸ್ ಬೆಸ್ಟ್ ಕ್ಲಾಸಿಫೈಡ್ ಆ್ಯಸ್ ವಿಚ್ ಫಾರ್ಮ್ ಆಫ್ ರೈಟಿಂಗ್. ಯಾವ ಒಂದು ಫಾರ್ಮ್ ಆಫ್ ರೈಟಿಂಗ್ ಅಂದರೆ ಯಾವ ಫೀಲ್ಡಲ್ಲಿ ಅವ್ರಿಗೆ ಈ ಒಂದು ಇದು ಸಿಕ್ಕಿದೆ ಅಂತ ಕೇಳಿದ್ದಾರೆ, ಓಕೆನಾ. ಇನ್ ದ ಫೀಲ್ಡ್ ಆಫ್ ಯಾವುದಕ್ಕೆ? ಪೊಯೆಟ್ರಿ. ಇನ್ ದ ಫೀಲ್ಡ್ ಆಫ್ ಪೊಯೆಟ್ರಿ ಅವ್ರಿಗೆ ಇದು ಸಿಕ್ಕಿದೆ. ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ? ನೋಬೆಲ್ ಪೀಸ್ ಪ್ರೈಸ್ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಬೆಲ್ ಪೀಸ್ ಪ್ರೈಸ್ ಯಾವಾಗ ಸಿಕ್ಕಿದ್ದು? ಇದು 1913 ಸಿಕ್ಕಿದ್ದು. ಯಾರಿಗೆ? ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ, ಫಾರ್ ಹಿಸ್ ಪೊಯೆಟ್ರಿ ಗೀತಾಂಜಲಿಗೆ, ಓಕೆನಾ. ಅದಾದಮೇಲೆ ಯಾರ್ಯಾರು ಸಿಕ್ಕಿದೆ ನೋಬೆಲ್ ಪೀಸ್ ಪ್ರೈಸ್ ಅಂತಂದರೆ 1930 ಫೇಮಸ್ CV ರಾಮನ್ ಅವ್ರಿಗೆ ಸಿಕ್ಕಿದೆ. ಯಾರಿಗೆ? CV ರಾಮನ್. ಏನಕ್ಕೆ? ಸ್ಕ್ಯಾಟರಿಂಗ್ ಆಫ್ ಲೈಟ್, ಓಕೆನಾ. ಫಸ್ಟು 1913 ರವೀಂದ್ರನಾಥ್ ಟ್ಯಾಗೋರ್, 1930 CV ರಾಮನ್ ಅವ್ರಿಗೆ. ಮತ್ತು ಇಂಪಾರ್ಟೆಂಟ್ ಏನಂದರೆ 1968 ಹರ್ಗೋಬಿಂದ್ ಅವ್ರ ಫುಲ್ ನೇಮ್ ಐತೆ, ಬಟ್ ಹರ್ಗೋಬಿಂದ್ ಅಂತ ನೆನ್ಪಿಟ್ಕೊಳ್ಳಿ. ಹರ್ಗೋಬಿಂದ್ ಅವ್ರಿಗೆ ಸಿಕ್ಕೈತೆ ಇನ್ ದ ಫೀಲ್ಡ್ ಆಫ್ ಯಾವುದಕ್ಕೆ? ಮೆಡಿಸನಲ್ಲಿ, ಓಕೆನಾ. ಸೈಕಾಲಜಿ ಅಥವಾ ಮೆಡಿಸನಲ್ಲಿ ಸಿಕ್ಕಿದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನಾಲಿಟಿ ಯಾರಂದರೆ 1979 ನೋಬೆಲ್ ಪೀಸ್ ಪ್ರೈಸ್ ಯಾರಿಗೆ ಸಿಕ್ಕಿದೆ ಅಂತಂದರೆ ಮದರ್ ತೆರೇಸಾ ಅವ್ರಿಗೆ ಸಿಕ್ಕಿದೆ, ಓಕೆನಾ. ಮತ್ತು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ನೋಡೋದಾದರೆ ಯಾರ್ಯಾರು ಸಿಕ್ಕಿದೆ ಅಂತ ಅಂದರೆ ಅಂದರೆ ಲಾಸ್ಟ್ 2 ಡಿಕೇಡ್ಸ್ ಅಲ್ಲಾದರೆ ಈಗ 2019 ಯಾರಿಗೆ ಸಿಕ್ಕಿದೆ? ಅಭಿಜಿತ್ ಬನರ್ಜಿ. ಯಾವ ಫೀಲ್ಡಲ್ಲಿ ಅವ್ರಿಗೆ? ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸ್, ಓಕೆನಾ. ಇನ್ನೊಬ್ರಿಗೆ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸ್ ಸಿಕ್ಕೈತೆ. ಮತ್ತು ಅವ್ರ ಇಂಪಾರ್ಟೆಂಟ್ ಪರ್ಸನಾಲಿಟಿ ಯಾರು ಅಂತಂದರೆ ಇನ್ ದ ಇಯರ್ 1998 ಅಮರ್ತ್ಯ ಸೇನ್ ಅವ್ರಿಗೆ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸಲ್ಲಿ 1990 ಸಿಕ್ಕೈತೆ. ಮತ್ತು ಪ್ರೀವಿಯಸ್ ಆಗಿ ಅಥವಾ ರೀಸೆಂಟಾಗಿ ಯಾಕೆ ಅಂದರೆ ಕ್ವಶನ್ಸ್ ಫ್ರೀಕ್ವೆಂಟ್ ಯಾರಿಂದ ಬರ್ತಿದೆ ಅಂದರೆ 2014 ನೋಬೆಲ್ ಪೀಸ್ ಪ್ರೈಸ್ ಇನ್ ದ ಫೀಲ್ಡ್ ಆಫ್ ಪೀಸ್ ಪ್ರೈಸು ಕೈಲಾಶ್ ಸತ್ಯಾರ್ಥಿ ಅವ್ರಿಗೆ ಸಿಕ್ಕಿದೆ. ಕೈಲಾಶ್ ಸತ್ಯಾರ್ಥಿ ಅವ್ರಿಗೆ ಸಿಕ್ಕಿದೆ, ಓಕೆನಾ. ಮತ್ತು ಅವರೊಂದು ಬುಕ್ ಬರೆದಿದ್ರು, ಅದು ಹೋದ ವರ್ಷ ಲಾಂಚ್ ಆಗಿತ್ತು. ಮತ್ತು ಅದರಿಂದನೂ ಜಾಸ್ತಿ ಕ್ವಶನ್ಸ್ ನಮಗೆ ಬಂದಿದೆ, ಓಕೆನಾ. ಈಗ ಒಂದು ಐಡಿಯಾ ಸಿಗ್ತಾ ನೋಬೆಲ್ ಪೀಸ್ ಪ್ರೈಸ್ ಬಗ್ಗೆ ಕೇಳ್ತಾರೆ ಅಂದರೆ ಯಾರ್ಯಾರು ನಮಗೆ ಇಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ. ನೆಕ್ಸ್ಟ್ ನೋಬೆಲ್ ಪೀಸ್ ಪ್ರೈಸ್ ಬಗ್ಗೆ ಕೇಳ್ಬೋದಾದರೆ ಬೇರೆ CV ರಾಮನ್ ಬಗ್ಗೆ ಕೇಳ್ಬೋದು. CV ರಾಮನ್ ಬಗ್ಗೆ ಆಗಲೇ ಕ್ವಶನ್ಸ್ ಕೇಳಿದ್ದಾರೆ, ಅಥವಾ ಅಮರ್ತ್ಯ ಸೇನ್ ಅವ್ರ ಬಗ್ಗೆ ಕೇಳ್ಬೋದು. ಸೊ ಎಲ್ಲರ ಬಗ್ಗೆನೂ ನಮಗೆ ಗೊತ್ತಿರಬೇಕು, ಯಾಕಂದರೆ ಇದು ಪೀಸ್ ಪ್ರೈಸ್ ಒಂದು ಹೈಯೆಸ್ಟ್ ಪ್ರೈಸು. ಈ ನೋಬೆಲ್ ಪೀಸ್ ಅನ್ನೋದು ಯಾವಾಗ ಒರಿಜಿನೇಟ್ ಆಯ್ತು ಅಂತಂದರೆ, ಯಾವಾಗ ಫೌಂಡ್ ಆಗಿದೆ ಅಂದರೆ 1895 ಒರಿಜಿನೇಟ್ ಆಗಿದ್ದು. 1895 ಒರಿಜಿನೇಟ್, ಬಟ್ ಡಿಸ್ಟ್ರಿಬ್ಯೂಟ್ ಆಗಿದ್ದು 1901 ಏಕೆ ಇದನ್ನು ನೋಬೆಲ್ ಪ್ರೈಸ್ ಅಂತ ಕರೀತಾರೆ ಅಂದರೆ, ಬಿಕಾಸ್ ಇದು ಒಂದು ಸೈಂಟಿಸ್ಟ್ ನೇಮು. ಏನು ಆ ಸೈಂಟಿಸ್ಟ್ ಯಾವ ದೇಶದವರು? ಸ್ವೀಡಿಷ್ ದೇಶದವರು. ಆ ಒಂದು ಸೈಂಟಿಸ್ಟ್ ನೇಮ್ ಏನಾಗಿತ್ತು? ಆಲ್ಫ್ರೆಡ್ ನೋಬೆಲ್,
ಓಕೆನಾ. ಆ ಒಂದು ಸೈಂಟಿಸ್ಟ್ ನೇಮ್, ಅವರು ಯಾವ ಸೈಂಟಿಸ್ಟು, ಸ್ವೀಡಿಷ್ ಸೈಂಟಿಸ್ಟ್ ಅವರು. ಓಕೆನಾ. ಆ ಒಂದು ಸೈಂಟಿಸ್ಟ್ ಮೇಲೆ ಈ ನೋಬೆಲ್ ಪ್ರೈಸ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತೆ ಇನ್ಯಾವ ಲಿಟ್ರೇರಿ ವರ್ಕ್ಸ್ ಮಾಡಿದ್ದಾರೆ ಅಂತಾರೆ, ಸ್ಟೋರಿ ಆಗಿರಲಿ, ಪೊಯೆಟ್ರಿ ಆಗಿರಲಿ, ಯಾವುದೇ ಬರ್ತಾರೆ ಅಂದರೆ ಗೀತಾಂಜಲಿ ಆಯಿತಾ. ನೆಕ್ಸ್ಟು ಗ್ರೈನ್ ಆಫ್ ಸ್ಯಾಂಡ್, ಕ್ವಶನಲ್ಲಿ ಎಕ್ಸಾಮಲ್ಲಿ ಕೇಳ್ತಾರೆ, ಇದನ್ನೆಲ್ಲ ಕೇಳಿದ್ದಾರೆ. ಗ್ರೈನ್ ಆಫ್ ಸ್ಯಾಂಡ್, ನ್ಯಾಷನಲಿಸಮ್, ಆಮೇಲೆ ಗಲ್ಪಗುಚ್ಚ, ಓಕೆನಾ, ಗಲ್ಪಗುಚ್ಚ. ಇನ್ನೊಂದೇನೆಂದರೆ ಗ್ರೈನ್ ಆಫ್ ಸ್ಯಾಂಡ್, ಇವೆಲ್ಲ ಲಿಟ್ರರಿ ವರ್ಕ್ಸ್ ಯಾವುದು, ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು. India participated in the 9th BRICS industry ministers meeting held on 21st May 2025 under the chairmanship of which country? ಓಕೆನಾ. ಬ್ರಿಕ್ಸ್ ಅನ್ನೋದೊಂದು ಮಲ್ಟಿಲ್ಯಾಟರಲ್ ಕೋಆಪರೇಷನಲ್ ಟ್ರೀಟಿ ಅಂದರೆ ಸಮಿಟ್. ಓಕೆನಾ. ಆ ಸಮಿಟಲ್ಲಿ ಎಲ್ಲಿ ಅಂದರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ಸ್ ಮೀಟಿಂಗು ಯಾರು ಆ ಸಮಿಟಲ್ಲಿ ಅಂದರೆ ಚೇರ್ಮನ್ ವಹಿಸಿದ್ರು ಅಂತ ಕೇಳಿದರೆ. ಓಕೆನಾ. ನಮಗೆ ಗೊತ್ತು ಈ ವರ್ಷದ ಬ್ರಿಕ್ಸ್ ಸಮಿಟ್ಟು ಚೇರ್ಮನ್ ಅಂದರೆ ಯಾವ ಒಂದು ದೇಶ ಹಾಸ್ಟ್ ಮಾಡ್ತಂತಂದರೆ ಇಟ್ ಈಸ್ ಬ್ರೆಜಿಲ್. ಓಕೆನಾ. 2025 ಬ್ರಿಕ್ಸ್ ಸಮಿಟಲ್ಲಿ ನಡೀತು, ಬ್ರೆಜಿಲಲ್ಲಿ ನಡೀತು. ಮತ್ತು ಇನ್ನೊಂದೇನು ಹೊಸ ವಿಷಯ ಈ ವರ್ಷ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇದು ಅಂತಂದರೆ, ಕ್ವಶನ್ಸ್ ಬಂದಿಲ್ಲ ಅಂದರೆ ಕೇಳಿ, ಬ್ರಿಕ್ಸ್ ಸಮಿಟ್ ಈ ವರ್ಷ ನಮ್ಮ ಇಂಡಿಯಾದಲ್ಲಿ ನಡೆಯುತ್ತೆ. ಓಕೆನಾ. ಯಾರು ಹಾಸ್ಟ್ ಮಾಡ್ತಿರೋದು, ನಮ್ಮ ಇಂಡಿಯಾ. ಯಾವುದು, 2026. ಓಕೆನಾ. ಪಕ್ಕಾ ಕ್ವಶನು ನೆನ್ಪಿಟ್ಕೊಬಿಡಿ. ಓಕೆನಾ. ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ, ಬ್ರೆಜಿಲ್ ವಿಲ್ ಬಿ ದ ಆನ್ಸರ್. ಮತ್ತು ಬ್ರೆಜಿಲ್ಸ್ ಇಂಡಸ್ಟ್ರಿ ಮಿನಿಸ್ಟರ್ಸ್ ಮೀಟಿಂಗ್ ನೋಡಿ, ಕನ್ಫ್ಯೂಸ್ ಮಾಡೋಕ್ಕೆ ಅವರು ಕೇಳಿದ್ದಾರೆ. ಓಕೆನಾ. ಇಂಡಸ್ಟ್ರಿ ಮಿನಿಸ್ಟರ್ ಮೀಟಿಂಗು 9th ಬ್ರಿಕ್ಸ್ ಸಮಿಟ್ ಅಂತ ಅಂದರೆ 9th ಮೀಟಿಂಗ್ ಅದು ಅಂತ ಕೇಳಿದ್ದಾರೆ. ಈಗ ಚೇರ್ಮನ್ಶಿಪ್ ಯಾರು ಮಾಡ್ತಿರ್ತಾರೆ, ಮೆಜಾರಿಟಿ ಆಫ್ ದ ಮೀಟಿಂಗ್ ಅವರೇ ಮಾಡ್ತಿರ್ತಾರೆ. ಓಕೆನಾ. ಇನ್ನು ಸಮ್ ಮೀಟಿಂಗ್ಸ್ ಬರುತ್ತೆ, ಅದು ಸ್ವಲ್ಪ ಬೇರೆ ಕಂಟ್ರಿಯಲ್ಲೂ ನಡೆಯೋ ಸಾಧ್ಯತೆ ಇರುತ್ತೆ. ಅಂಥದ್ದೇನಾದ್ರು ಇದ್ರೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ನಮ್ಮ ಕರೆಂಟ್ ಅಫೇರ್ಸ್ PDF ಅಲ್ಲಿ ನಿಮ್ಗೆ ಎಲ್ಲ ಥರದ ಈ ಥರ ಒಂದು ಇನ್ಫಾರ್ಮೇಷನ್, ಸಮಿಟ್ಸ್ಗಳಾಗಲಿ, ರಿಪೋರ್ಟ್ಸ್ ರ್ಯಾಂಕಿಂಗ್ ಆಗಲಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಲಿ, ಬಿಮ್ಸ್ಟೆಕ್ ಆಗಲಿ, ಬ್ರಿಕ್ಸ್ ಆಗಲಿ, ಮತ್ತು G20 ಇದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ಒಂದು ಸಮಿಟಲ್ಲಿ ಒಂದು ಕಂಪ್ಲೀಟಾಗಿ ಕೊಡ್ತೀನಿ. ಸರಿ, ನಾನು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೊಡ್ತೀನಿ. ಸದ್ಯಕ್ಕೆ ಬ್ರಿಕ್ಸ್ ಬಗ್ಗೆ ನೋಡೋಣ. ಬ್ರಿಕ್ಸ್ ಯಾವಾಗ ಒರಿಜಿನೇಟ್ ಆಗಿದ್ದು, ಬ್ರಿಕ್ಸ್ ಅಂತ ನೇಮು ಅಂದರೆ ಫಸ್ಟು ಬ್ರಿಕ್ ಅಂತ ಇತ್ತು. ಓಕೆನಾ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ. ಯಾವಾಗ, 2006. ಇದು 2009 ಬ್ರಿಕ್ಸ್ ಅಂತ ಆಗುತ್ತೆ. BRICS. ಅಂದರೆ ಯಾವ್ದು, ಇನ್ನೊಂದು ಕಂಟ್ರಿ ಯಾವುದು, ಸೌತ್ ಆಫ್ರಿಕಾದವರು ಜಾಯ್ನ್ ಆದರು. ಓಕೆನಾ. ಮತ್ತು ಇದ್ರೊಳಗೆ ಮೆಜಾರಿಟಿ ಡಿಕ್ಲರೇಷನ್ ಅಂತ ಬರುತ್ತೆ, ಫಾರ್ಟ್ಸಿಲ್ಲಾ ಡಿಕ್ಲರೇಷನ್. ಓಕೆನಾ. ಯಾವೊಂದಕ್ಕೆ ಸಂಬಂಧಪಟ್ಟಿದ್ದು, ಬ್ರಿಕ್ಸ್ಗೆ ಸಂಬಂಧಪಟ್ಟಿದ್ದು. ಏನಾದರೂ ಡಿಕ್ಲರೇಷನ್ ಅಂದರೆ 2 ಬಾಡಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆನಾ. ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇಂದ ಕಂಟಿಂಜೆನ್ಸಿ ರಿಸರ್ವ್ ಫಂಡ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಇದೇನಕ್ಕೆ ಅಂತಂದರೆ ಈ ವರ್ಲ್ಡ್ ಲೆವೆಲಲ್ಲಿ IMF ಮತ್ತು ವರ್ಲ್ಡ್ ಬ್ಯಾಂಕ್ ಆಗಿ ಆ್ಯಕ್ಟ್ ಆಗ್ತಿತ್ತಲ್ಲ, ಈಗ ವರ್ಲ್ಡ್ ಬ್ಯಾಂಕ್ ಥರನೇ ಇದು ಈ ಕಂಟ್ರೀಸ್ಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ, ಅಂದರೆ ಈ ಕಂಟ್ರೀಸ್ ಅವ್ರು ಮಾತ್ರ. ಮತ್ತು ಇನ್ನೊಂದು ಕರೆಂಟ್ ಅಫೇರ್ಸ್ ವಿಷಯ ಏನಂತಂದರೆ, ಇಂಡೋನೇಷಿಯಾ 2025 ಬ್ರಿಕ್ಸ್ ಸಮಿಟ್ಗೆ ಜಾಯ್ನ್ ಆಯಿತು. ಓಕೆನಾ. ಇವಾಗ ಟೋಟಲ್ ಬ್ರಿಕ್ಸ್ ಸಮಿಟಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, 10 ಮೆಂಬರ್ಸು ಇದ್ದಾರೆ. Which institution played a key role in influencing the structural reforms of the industrial sector in India post 1991? ಯಾವೊಂದು ಇನ್ಸ್ಟಿಟ್ಯೂಷನ್ನು ಮೆಜಾರಿಟಿ ರೋಲ್ನ ಪ್ಲೇ ಮಾಡ್ತು. ಓಕೆನಾ. ಏನಂದರೆ 1991 ಮುಂಚೆ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ. ಈಗ ನಾವು ನೋಡೋದಾದರೆ ನಬಾರ್ಡ್ ಏನು ಮಾಡುತ್ತೆ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನು ಟ್ರೇಡಿಂಗಲ್ಲಿ. ಓಕೆನಾ. ನಬಾರ್ಡ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, 1982 July 12. ಓಕೆನಾ. ನೆಕ್ಸ್ಟು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನು ಟ್ರೇಡಿಂಗಲ್ಲಿ 1995 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. RBI ಎಲ್ಲ ಇಟ್ ಬಿಲಾಂಗ್ಸ್ ಟು ಬ್ಯಾಂಕಿಂಗ್, ಇಟ್ ಮೇಜರ್ಲಿ ಪ್ಲೇಸ್ ರೋಲ್ ಫಾರ್ ಬ್ಯಾಂಕಿಂಗ್. ಓಕೆನಾ. ನೆಕ್ಸ್ಟು IMF ವರ್ಲ್ಡ್ ಬ್ಯಾಂಕ್ ಅಂತ ಬಂದರೆ, ಈಗ ನಾವು IMF ಏನು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಓಕೆನಾ. ವರ್ಲ್ಡ್ ಬ್ಯಾಂಕು IMF ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, 1944 ಬ್ರಿಟನ್ ವುಡ್ ಟ್ವಿನ್ಸ್ ಕಾನ್ಫರೆನ್ಸ್ ಅಂತಲೂ ಕರೀತಾರೆ. ಓಕೆನಾ. ಈ ಒಂದು ಇನ್ಸ್ಟಿಟ್ಯೂಷನ್ಸು ಮೆಜಾರಿಟಿ ಕೀ ರೋಲ್ನ ಪ್ಲೇ ಮಾಡಿದ್ರು. ಯಾವಾಗ ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದರೆ ನಮ್ಮ ಎಕನಾಮಿಕ್ ರಿಫಾರ್ಮ್ಸ್ ಬರೋಕ್ಕಿಂತ ಮುಂಚೆ. ಏನು ಮಾಡುತ್ತೆ IMF ಅಂತಂದರೆ, IMF ಏನು, ಇವಾಗ ಯಾವುದಾದ್ರು ಒಂದು ಕಂಟ್ರಿ BOP ಕ್ರೈಸಿಸಲ್ಲಿದ್ದರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲು ನಮ್ಮ ಗೂಡ್ಸ್ನ ನಾವು ಒಂದು ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ.
ಓಕೆನಾ. ಈಗ ನಾವು ಪೇ ಮಾಡಬೇಕು ಅವ್ರಿಗೆ ಅಂದ್ರೇನು, ನಾವು ಡಾಲರ್ಸಲ್ಲಿ ಪೇ ಮಾಡಬೇಕು ಅಲ್ವಾ. ನಮ್ಮ ಹತ್ರ ಸಫಿಷಿಯೆಂಟ್ ಡಾಲರ್ಸ್ ಇಲ್ಲ ಅಂದಾಗ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್ ನಮಗೆ ಅರೈಸ್ ಆಗುತ್ತೆ. ಓಕೆನಾ. ಅಂದರೆ ಅವ್ರ ಗೂಡ್ಸ್ಗೆ ಅವ್ರ ಕರೆನ್ಸಿಲಿ ನಮ್ಮ ಕೈಲಿ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್ ಅಂತ ನಾವು ಕರಿತೀವಿ. ಇಂಥ ಸಮಯದಲ್ಲಿ ಏನು ಮಾಡುತ್ತೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ನಮಗೆ ಲೋನ್ನ ಪ್ರೊವೈಡ್ ಮಾಡುತ್ತೆ. ಓಕೆನಾ. ಅಂದರೆ ನಮ್ಮನ್ನ ಸೇವ್ ಮಾಡೋಕ್ಕೋಸ್ಕರ ಈ ಒಂದು ಮಾನಿಟರಿ ಈ ಒಂದು ಇನ್ಸ್ಟಿಟ್ಯೂಷನ್ ನಮಗೆ ಲೋನ್ಸ್ನ ಪ್ರೊವೈಡ್ ಮಾಡುತ್ತೆ. ಅದೇ ಥರ ವರ್ಲ್ಡ್ ಬ್ಯಾಂಕ್ ಅಷ್ಟೇ ನಮಗೆ ಲೋನ್ಸ್ನ ಪ್ರೊವೈಡ್ ಮಾಡುತ್ತೆ. ಓಕೆನಾ. The Acheulean culture tradition is primarily identified with which types of advanced and the symmetrical stone tools. ಈಗ ಅಚುಲಿಯನ್ ಕಲ್ಚರ್ ಟ್ರೆಡಿಷನ್ ಯಾವಾಗ ನಾವು ಬರಿತೀವಿ, ಅಚುಲಿಯನ್ ಅಂದರೆ ಒಂದು ಸ್ಟೋನ್ ಏಜ್, ಅದರ ಒಂದು ಸ್ಟೋನ್ ಏಜ್ ಕಾಲದ್ದು. ಓಕೆನಾ. ನಮಗೆ ಈಗ ನಾವು ನಮ್ಮ ಹಿಸ್ಟ್ರಿನ, ಏನ್ಷಿಯಂಟ್ ಹಿಸ್ಟ್ರಿನ ಪ್ಯಾಲೋಲಿಥಿಕ್ ಏಜು, ಮೆಸೋಲಿಥಿಕ್ ಏಜು ಮತ್ತು ನಿಯೋಲಿಥಿಕ್ ಏಜ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆನಾ. ಈ ಪ್ಯಾಲೋಲಿಥಿಕ್ನ ಮತ್ತೆ 3 ಥರ ಡಿವೈಡ್ ಮಾಡಿದ್ದೀವಿ. ಏನು, ಅಪ್ಪರ್ ಪ್ಯಾಲೋಲಿಥಿಕ್ ಏಜು, ಮಿಡಲ್ ಪ್ಯಾಲೋಲಿಥಿಕ್ ಏಜ್ ಮತ್ತು ಲೋವರ್ ಪ್ಯಾಲೋಲಿಥಿಕ್ ಏಜ್ ಅಂತ. ಈ ಲೋವರ್ ಪ್ಯಾಲೋಲಿಥಿಕ್ ಏಜ್ ಬಂದಾಗ ಈ ಒಂದು ಅಚುಲಿಯನ್ ಕಲ್ಚರ್ಸ್ ನಮಗೆ ಕಾಣ್ಬರುತ್ತೆ. ಏನು ಮಾಡ್ತೀವಿ ಅಚುಲಿಯನ್ ಕಲ್ಚರ್ಸ್ ಅಂದರೆ, ಅಪ್ಪರ್ ಪ್ಯಾಲೋಲಿಥಿಕ್ ಏಜಲ್ಲಿ ಮನುಷ್ಯ ಏನು ಮಾಡ್ತಿದ್ದ ಅಂತಂದರೆ ಅವನಿಗೆ ಯಾವುದೇ ಥರದ ಯಂತ್ರ ಬಗ್ಗೆನೂ ಅರಿವಿರಲಿಲ್ಲ. ಓಕೆನಾ. ಯಾವುದೇ ಥರ ಯಂತ್ರ ಬಗ್ಗೆನೂ ಅರಿವಿರಲಿಲ್ಲ. ಸೊ ಅವ್ನು ಏನು ಮಾಡ್ತಿದ್ದ, ದೊಡ್ಡ ದೊಡ್ಡ ಸ್ಟೋನ್ಸ್ ಎತ್ಕೊಂಡು ಗಿಡ ಮರಗಳನ್ನ ಮತ್ತು ಪಕ್ಷಿಗಳನ್ನ ಪ್ರಾಣಿಗಳನ್ನ ಬಾಯಲ್ಲಿ ಹಂಗಂಗೆ ಕಡ್ದು ತಿಂತಾ ಇದ್ದ. ಅದೊಂದು ಮಾತ್ರ ಅವ್ರಿಗೆ ಗೊತ್ತಿತ್ತು. ಬಟ್ ಸ್ವಲ್ಪ ಹಂಗೆ ಬಂದಾಗ ಲೋವರ್ ಪ್ಯಾಲೋಲಿಥಿಕ್ ಏಜಲ್ಲಿ ಏನು ಮಾಡ್ತಾನೆ, ಆ ಕಲ್ಗಳು ಇರುತ್ತಲ್ವಾ, ಇದನ್ನು ಈಗ ಹಸುನ ಸಾಯಿಸೋಕ್ಕಾಗಲಿ ಅಥವಾ ಪ್ರಾಣಿ ಯಾವುದ್ಯಾವ್ದಿತ್ತು ಅದನ್ನು ಸಾಯಿಸೋಕ್ಕಾಗಲಿ ಅದನ್ನು ಕಲ್ಲನ್ನ ಯೂಸ್ ಮಾಡ್ಕೊತಾನೆ. ಆ ಕಲ್ಲನ್ನ ಚೂಪಾಗಿ ಮಾಡ್ಕೊತಾನೆ. ಓಕೆನಾ. ಆ ಕಲ್ಲನ್ನ ಚೂಪಾಗಿ ಮಾಡೋದಾಗಲಿ ಮತ್ತು ಶಾರ್ಪಾಗಿ ಮಾಡ್ಕೊಳ್ಳೋದಾಗಲಿ ಆ ಥರ ಒಂದು ಟೆಕ್ನಿಕ್ ಅವನಿಗೆ ಮನುಷ್ಯನಲ್ಲಿ ಉದ್ಭವ ಆಗುತ್ತೆ. ಸೊ ಯಾವುದು ಒಂದು ಇದಾಗುತ್ತೆ ಅಂದರೆ, ಬ್ಲೇಡ್ ಮತ್ತು ಬೋರ್ಸ್ ಇದೆಲ್ಲ ನಿಯೋಲಿಥಿಕ್ ಏಜಲ್ಲಿ ಬಂದಿದ್ದು. ಮೈಕ್ರೋಲಿಥಿಕ್ ಮತ್ತು ಸ್ಕ್ರ್ಯಾಪರ್ಸು ಮೆಸೋಲಿಥಿಕ್ ಏಜಲ್ಲಿ ಬಂದಿದ್ದು. ಮೈಕ್ರೋ ಅಂತಲೂ ಸಣ್ಣ ಇದರಿಂದ. ಶಿಶೆಲ್ಸ್ ಅಂದರೆ ಆಡಲ್ಸು, ಇದು ಅಷ್ಟೇ ನಿಯೋಲಿಥಿಕ್ ಟೈಮಲ್ಲಿ ಬಂದಿದ್ದು. ಕ್ಲೀವರ್ಸು ಮತ್ತು ಹ್ಯಾಂಡ್ ಆಕ್ಸಸ್ ಯಾವಾಗ ಬಂದಿದ್ದು, ಲೋವರ್ ಪ್ಯಾಲೋಲಿಥಿಕ್ ಏಜ್ ಅವಾಗಿದ್ದಾಗ ಈ ಒಂದು ಸೃಷ್ಟಿಸ್ತಾನೆ ಮನುಷ್ಯ. ಓಕೆನಾ. Which international agreement was signed to control emissions of ozone depletion substances? ಓಝೋನ್ ಪರ್ದೆ ಎಲ್ಲಿ ಕಂಡುಬರುತ್ತೆ, ಸ್ಟ್ಯಾಟೋಸ್ಪಿಯರಲ್ಲಿ ನಾವು ನೋಡ್ಬೋದು. ಓಕೆನಾ. ಓಝೋನ್ ಲೇಯರ್ನ O3 ಅಂತಲೂ ಕರಿತೀವಿ. ಯಾವ ಒಂದು ಅಗ್ರಿಮೆಂಟು ಓಝೋನ್ ಲೇಯರ್ ಡಿಪ್ಲಿಷನ್ಗೆ ರಿಲೇಟೆಡ್ ಆಗಿತ್ತು ಅಂತಂದರೆ, ಬೇಸಲ್ ಕನ್ವೆನ್ಷನ್ ವಿಸ್ ರಿಲೇಟೆಡ್ ಟು ವೇಸ್ಟ್ ಮ್ಯಾನೇಜ್ಮೆಂಟು. ಓಕೆನಾ. ಮತ್ತು ಬೇಸಲ್ ನಾರ್ಮ್ಸ್ ಅಂತ ಬರುತ್ತೆ. ಬೇಸಲ್ ನಾರ್ಮ್ಸ್ ಅಂತ ಬಂದರೆ ಇಟ್ ಈಸ್ ರಿಲೇಟೆಡ್ ಟು ಬ್ಯಾಂಕಿಂಗ್. ಬೇಸಲ್ ನಾರ್ಮ್ 1, ಬೇಸಲ್ ನಾರ್ಮ್ 2, ಜರ್ಮನ್ ಬ್ಯಾಂಕ್ ಫೇಲ್ ಆದಾಗ ಈ ಬೇಸಲ್ ನಾರ್ಮ್ಸ್ನ ಕೊಡ್ತಾರೆ. ಅದೇ ಥರ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂದರೆ ಅದು ಯಾವುದಕ್ಕೆ ರಿಲೇಟೆಡು, ಓಝೋನ್ ಲೇಯರ್ಗೆ ರಿಲೇಟೆಡು. ಏನು ಹೇಳುತ್ತೆ, ಓಝೋನ್ ಲೇಯರ್ ಡಿಪ್ಲಿಷನ್ನ ಕಡಿಮೆ ಮಾಡಬೇಕು, ಕ್ಲೋರೋಫ್ಲೋರೋಕಾರ್ಬನ್ಸ್ ಯೂಸೇಜನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳುತ್ತೆ. ಅರ್ತ್ ಸಮಿಟು ರಿಯೋ ಅರ್ತ್ ಸಮಿಟ್ ಅಂತ ಕರಿತೀವಿ. ಓಕೆನಾ. ಎಲ್ಲಿ ನಡೆದು, ಬ್ರೆಜಿಲಲ್ಲಿ ರಿಯೋ ಡಿ ಜೆನೇರಿಯೋ. ರಿಯೋ ಅರ್ತ್ ಸಮಿಟಲ್ಲಿ 3 ಆರ್ಗನೈಸೇಷನ್ ಅಂದರೆ ಸೆಟಪ್ ಆಗುತ್ತೆ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆನಾ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕಂಟ್ರೋಲಿಂಗ್ ಕ್ಲೈಮೇಟ್ ಚೇಂಜ್ ಅಂತ. ನೆಕ್ಸ್ಟು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಕ್ಟಿಂಗ್ ಡೆಸರ್ಟಿಫಿಕೇಶನ್. ಓಕೆನಾ. UNCBD, UNFCC, UNCCD 3 ಆರ್ಗನೈಸೇಷನು ಒರಿಜಿನೇಟ್ ಆಗುತ್ತೆ. ಮತ್ತು ಕ್ಯೋಟೋ ಪ್ರೋಟೋಕಾಲ್ ಇಟ್ ಈಸ್ ರಿಲೇಟೆಡ್ ಟು ಕಾರ್ಬನ್ ಎಮಿಷನ್ ಟ್ರೇಡಿಂಗ್. ಓಕೆನಾ. ಇದು ಒಂದು ಎಲ್ಲ ಥರದ, ಇದು ನಾವು ಎನ್ವೈರನ್ಮೆಂಟಲ್ ಚಾಪ್ಟರ್ಲಿ ನೋಡ್ತೀವಿ. ಈ 3 ಇದೆಲ್ಲ ನಾವು ಎನ್ವೈರನ್ಮೆಂಟಲ್ ಚಾಪ್ಟರ್ಲಿ ನೋಡ್ತೀವಿ. ಸೊ ಕ್ಯೋಟೋ ಪ್ರೋಟೋಕಾಲ್ ನಾವು ಮುಂಚೆ ಬರೋ ಕ್ವಶನ್ಸಲ್ಲಿ ನಾವು ಇನ್ನೂ ನೋಡೋಣ ಡೀಪಾಗಿ. Which of the following schemes aims to skill rural youth who are poor and provide them with jobs having a regular monthly wages or above the minimum wages? ನೋಡಿ ಮತ್ತೆ ಸ್ಕೀಮ್ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಹೇಳಿದೆ ಅಲ್ವಾ, ಫಸ್ಟ್ ಕ್ಲಾಸಿಂದ ಯಾರು 5 ಲೆಕ್ಚರ್ನ 4 ಲೆಕ್ಚರ್ನ ಬಂದಿದ್ದೀರಾ ಅವ್ರಿಗೆ ಆರಾಮಾಗೆ ಗೊತ್ತಾಗುತ್ತೆ ಹೆಂಗೆ ಯಾವ ಥರ ಪ್ಯಾಟ್ರನ್ನ ಫಾಲೋ ಆಗ್ತಿದ್ದಾರೆ ಅಂತ. ಒಂದೊಂದು ಕ್ವಶನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಈ ಪ್ಯಾಟ್ರನ್ ಹಿಂಗೆ ಫಾಲೋ ಆಗ್ತೈತೆ ಅಂತ. ಸೊ ಅದಕ್ಕೋಸ್ಕರ ಯಾರ್ಯಾರು ಇನ್ನೂ ಫಾಲೋ ಮಾಡಿಲ್ಲ, ಆ 4 ವೀಡಿಯೋನು ಖಂಡಿತ ನೋಡಲೇಬೇಕು. ಓಕೆನಾ. ನಾವು ಏನು ಮಾಡ್ತೀವಿ ಅಂದರೆ, ಈಗ ಫಸ್ಟ್ ವೀಡಿಯೋ ನೋಡ್ಬೇಕಾದ್ರೆ ನಮ್ಗೆ 1 ಅವರ್ ತೊಗೊಳುತ್ತೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ 1 ಅವರ್ ತೊಗೊಳುತ್ತೆ. ನೆಕ್ಸ್ಟ್ ಮಾಡ್ಬೇಕಾದ್ರೆ ಅದು ಒಂದು 5 ನಿಮಿಷ ಕಡಿಮೆ ಆಗುತ್ತೆ. ಅದೇ ಥರನೇ ನಾವು ಫಸ್ಟಿಂದ ನೋಡ್ಕೊಬಲ್ಲಿ 1 ಅವರು 1.2 1.3 ವೀಡಿಯೋ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಅವೇರ್ನೆಸ್ ಜಾಸ್ತಿ ಇದ್ದಾಗ ನಾವು ಸ್ಪೀಡಾಗಿ ಮೂವ್ ಆಗ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ಯಾರೇ ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ. ಅದು ನೋಡಿಬಿಟ್ಟು ಇದು ಬಂದರೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗೋದು.
ಸೊ ಇಲ್ಲಿ ಯಾತ್ರ ಬಗ್ಗೆ ಸ್ಕೀಮ್ ಬಗ್ಗೆ ಮಾತಾಡ್ತಾರೆ. ಯಾವ ಸ್ಕೀಮ್ ಅಂದರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಅಭಿಯಾನ್. ಈ ಒಂದು ಸ್ಕೀಮಲ್ಲಿ ಇಟ್ ಏಮ್ಸ್ ಫಾರ್ ರೂರಲ್ ಯೂತ್ ಹೂ ಆರ್ ಪುವರ್, ಅಂದರೆ ಯಾರಿಗೆ ಅವರು ಬಡತನ ಜಾಸ್ತಿ ಇರ್ತಾರೆ ಅವ್ರಿಗೆ ಜಾಬ್ಸ್ ಪ್ರೊವೈಡ್ ಮಾಡೋದು ಮತ್ತು ಮಂತ್ಲಿಯಾಗಿ ಇಷ್ಟು ಅಮೌಂಟ್ ಅಂತ ಕೊಡೋದು ಅಂತ ಈ ಒಂದು ಸ್ಕೀಮ್ ಮಾತಾಡುತ್ತೆ. ಮತ್ತು ನಾನು ಹೇಳಿದ್ದೀನಿ ನಿಮಗೆ ಸ್ಕೀಮ್ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ 2015 ಎಸ್ಟಾಬ್ಲಿಷ್ ಆಗಿದ್ದರೆ, 2020 ಎಸ್ಟಾಬ್ಲಿಷ್ ಆಗಿದ್ದರೆ, ಮತ್ತು 2000 ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ರೆ. ಯಾಕಂದರೆ ಇದು 10 ವರ್ಷ ಆಯಿತು, 10 ವರ್ಷ ಆ್ಯನಿವರ್ಸರಿ ಆಗುತ್ತೆ, ಇದು 5 ವರ್ಷ ಆ್ಯನಿವರ್ಸರಿ, ಮತ್ತು ಇದು 25 ವರ್ಷ ಆ್ಯನಿವರ್ಸರಿ ಆಗುತ್ತೆ. ಸೊ ಈ ಥರ ಒಂದು ಸ್ಕೀಮ್ಗಳು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನ್ಯೂಸಲ್ಲಿ ಏನಾದರೂ ಈ ಥರ ಒಂದು ಸ್ಕೀಮ್ಗಳು ಜಾಸ್ತಿ ಬಗ್ಗೆ ಮಾತಾಡ್ತಿದ್ರೆ ಆ ಒಂದು ಸ್ಕೀಮ್ಗಳು ಇಂಪಾರ್ಟೆಂಟ್ ಆಗುತ್ತೆ. The Human Genome Project, launched in 1990, had the goal of determining the sequence of how many billion base pairs that make up human DNA. ಎಷ್ಟು ಬಿಲಿಯನ್ ಪೇರ್ಸ್ ಬೇಕು ಹ್ಯೂಮನ್ DNA ಸೀಕ್ವೆನ್ಸ್ ಇದು ಮಾಡ್ಕೊಳ್ಳೋಕ್ಕೆ ಅಂದರೆ ಈ ಒಂದು ಗೋಲ್ ಪ್ರಕಾರ ಅಂದರೆ ವಿ ನೀಡ್ ಮೋರ್ ದೆನ್ 3.0 ಬಿಲಿಯನ್ ಇಂಥ ಜಾಸ್ತಿ ಬೇಕು. ಓಕೆನಾ? ಸೊ ನಮಗೆ ಏನು ಕೇಳಿದೆ, ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನು. ಮತ್ತು ಫಸ್ಟ್ ಟ್ರೈಬಲ್ ಜೀನೋಮ್ ಪ್ರಾಜೆಕ್ಟ್ ಯಾವ ಒಂದು ಸ್ಟೇಟಲ್ಲಿ ಆಗಿದ್ದು? ಟ್ರೈಬಲ್ ಜೀನೋಮ್ ಪ್ರಾಜೆಕ್ಟ್ ಯಾವ ಸ್ಟೇಟಲ್ಲಿ ಆಗಿದ್ದು? ಇಟ್ ಈಸ್ ಗುಜರಾತ್. ಓಕೆನಾ? ಇಂಪಾರ್ಟೆಂಟು ಕ್ವಶನ್ ಕೇಳಿದ್ದಾರೆ. ಈ ಥರ ಜೀನೋಮ್ ಆಗಿರ್ಬೋದು, ಜೀನೋಮ್ ಆಗಿರೋದು, ಪ್ಲ್ಯಾಂಟ್ ಜೀನ್ಸ್ನ ತೆಗ್ದು ಬೇರೆ ಪ್ಲ್ಯಾಂಟ್ಸ್ ಮಾಡೋದಾಗಿರಿ, ಜೀನೋಮ್ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಬಿ ಟಿ ಬ್ರಿಂಜಾಲ್. ಓಕೆನಾ? ಆ ಥರ ಒಂದು ಪ್ಲ್ಯಾಂಟ್ಸ್ಗಳ ಬಗ್ಗೆ ಆಗಿರ್ಬೋದು, ರೈಸ್ ಬಗ್ಗೆ ಆಗಿರ್ಬೋದು. ಈ ಥರ ಕ್ವಶನ್ಸ್ ಎಲ್ಲ ನಮಗೆ ಸೈನ್ಸ್ ಟೆಕ್ ಆ ಒಂದು ಪಾರ್ಟಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇದೊಂದು ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನು. ಸೊ ಈ ಥರ ಕ್ವಶನ್ಸು ಸೈನ್ಸ್ ಟೆಕ್ಕಲ್ಲಿ ಬರ್ಬೋದು. India's foreign trade structure changed significantly under the British rule. Okay. During the colonial period, what kind of goods did India primarily export? ನಮ್ಮ ಇಂಡಿಯನ್ ಫಾರಿನ್ ಟ್ರೇಡ್ ಸ್ಟ್ರಕ್ಚರು ಬ್ರಿಟಿಷ್ ರೂಲಿಂದ ಇದ್ದಾಗ ಚೇಂಜ್ ಆಯಿತು. ಹೌದು, ನಿಜ. ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಅಂದರೆ ಬ್ರಿಟಿಷ್ ಇದ್ದ ಪೀರಿಯಡಲ್ಲಿ ನಾವು ಯಾವ ಥರ ಗೂಡ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಂತ ನೋಡಿ. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನು? ಮಷೀನ್ಸ್ ಆಗಲಿ ಬೇರೆ ಥರ ಏನಾದರೂ ಅದರಿಂದ ಬೇರೆ ಏನಾದ್ರು ಒಂದು ಆಸ್ತಿ ಥರ ಯೂಸ್ ಮಾಡ್ತಿದ್ರೆ ಅದನ್ನು ಕ್ಯಾಪಿಟಲ್ ಗುಡ್ಸ್ ಅಂತೀವಿ. ಓಕೆನಾ? ಮಷಿನ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಾ? ಇಲ್ಲ, ನಮ್ಮ ಹತ್ರ ಯಾವುದೇ ಥರ ಮಷಿನ್ಸ್ ತಯಾರು ಮಾಡೋಂಥ ಟೆಕ್ನಾಲಜಿನೇ ಬ್ರಿಟಿಷರು ಅವಾಗಿನ್ನೂ ತಗೊಬಂದಿರಲಿಲ್ಲ ನಮ್ಗೆ ಇಂಡಿಯಾಗೆ. ಓಕೆನಾ? ಇದು ಆಪ್ಷನ್ನು ರಾಂಗ್ ಆಗುತ್ತೆ. ನೆಕ್ಸ್ಟು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂತಂದರೆ ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಗೂಡ್ಸ್ನ ಅಲ್ಲಿಗೆ ಕಳಿಸ್ತಿದ್ರು ನಾವು? ಇಲ್ಲ, ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿರೋ ಗೂಡ್ಸು ನಮ್ಮ ಇಂಡಿಯಾಗೆ ಬಂದು ಸೆಲ್ ಆಗ್ತಿತ್ತು. ಸೊ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಲ್ಲ. ಆಟೋಮೊಬೈಲ್ಸು ಅವಾಗ ಇನ್ನೂ ಬಂದಿರಲಿಲ್ಲ, ಬಟ್ ಬೇರೆ ದೇಶದಲ್ಲಿ ಇತ್ತು. ನಮ್ಮ ಇಂಡಿಯಾದಲ್ಲಿ ಯಾವುದೇ ಥರ ಒಂದು ಗೂಡ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತಿರಲಿಲ್ಲ. ರಾ ಮೆಟೀರಿಯಲ್ಸ್. ಸೊ ಈಗ ರಾ ಮೆಟೀರಿಯಲ್ಸ್ ಎಕ್ಸಾಂಪಲ್ ನಾವು ಯಾವ ಇಂಡಿಗೋ ಹೇಳ್ಬೋದು, ಜೂಟ್, ಪೆಪ್ಪರ್, ಓಕೆನಾ, ಯವನ ಪ್ರಿಯಗಳು ಅಂತ ಕರಿತೀವಿ, ಪಲ್ಸಸ್ಸು, ಇವೆಲ್ಲ ಏನು ಮಾಡ್ತಿದ್ರು ಬ್ರಿಟಿಷರು ಇಂಪೋರ್ಟ್ ಮಾಡ್ಕೊತಿದ್ರು. ಓಕೆನಾ? ಈ ಯವನ ಪೆಪ್ಪರ್ ಪೌಡರ್ ಆಗಿರ್ಬೋದು, ಏಲಕ್ಕಿ, ಲವಂಗ, ಇವೆಲ್ಲ ಬ್ರಿಟಿಷಲ್ಲಿ ಜಾಸ್ತಿ ಡಿಮ್ಯಾಂಡ್ ಇತ್ತು. ಬ್ರಿಟಿಷ್ ದೇಶದಲ್ಲಿ ಏನಿತ್ತು? ಜಾಸ್ತಿ ಡಿಮ್ಯಾಂಡ್ ಇತ್ತು. ಸೊ ಅವು ಈ ಥರ ಫುಡ್ ಐಟಮ್ಸ್ಗಳನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೊ ಅವ್ರಿಗೇನು ಮಾಡ್ತಿದ್ರು? ಮೆಜಾರಿಟಿ ರಾ ಮೆಟೀರಿಯಲ್ಸ್ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಿದ್ರು, ಮತ್ತು ಇನ್ನು ಮ್ಯಾನುಫ್ಯಾಕ್ಚರ್ ಎಲ್ಲ ಅವ್ರ ದೇಶದಲ್ಲೇ ಮಾಡ್ಕೊತಿದ್ರು. ವಾಟ್ ನೇಮ್ ಡಿಡ್ ದ ಡೊಬೇರಿನಿಯರ್ ಗೇವ್ ಟು ಹಿಸ್ ಗ್ರೂಪ್ ಆಫ್ 3 ಸಿಮಿಲರ್ ಎಲಿಮೆಂಟ್ಸ್? ನೋಡಿ, ಇವ್ರು ಡೊಬೇರಿನಿಯರ್ ಒಬ್ಬರು ಕೆಮಿಸ್ಟು. ಓಕೆನಾ? ಇದೊಂದು ಕೆಮಿಸ್ಟ್ರಿ ಮೇಲೆ ಕ್ವಶನು ಈ ಥರನೇ ಬರುತ್ತೆ. ನಾನು ಫಸ್ಟ್ ಕ್ಲಾಸಿಂದ ಇಲ್ಲಿವರೆಗೂ ಏನೇನು ಕ್ವಶನ್ಸ್ ಕೆಮಿಸ್ಟ್ರಿದಲ್ಲಿ ಇದೆ ನೋಟ್ ಡೌನ್ ಮಾಡ್ಕೊಳ್ಳಿ. ಬಿಕಾಸ್ ಒಂದು 10 to 15 ಲೆಕ್ಚರ್ಸ್ ಆದಮೇಲೆ ಅದು ರಿಪೀಟೆಡ್ ಕಾಣಿಸುತ್ತೆ ನಿಮಗೆ. ಓಕೆನಾ? ನಾನೇ ನೆನ್ಪಿಟ್ಕೊಳ್ಳೋದನ್ನು ರಿಪೀಟೆಡ್ ಕಾಣಿಸುತ್ತೆ, ಮತ್ತು ಅಥವಾ ಸಿಮಿಲಾರಿಟಿ ಕ್ವಶನ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ಏನಂತ ಕರಿತೀವಿ ಅದನ್ನು ಟ್ರೈಟ್ಸ್ ಅಂತ ಕರಿತೀವಿ. ವಾಟ್ ಡಸ್ ಡಯಾಚಿ ಮೀನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ 1919 ಆ್ಯಕ್ಟ್? ಓಕೆನಾ? ಡಯಾಚಿ ಅಂದರೆ ಏನು? ಡೈಯಾರ್ಚಿ ಅಂದರೆ ಡ್ಯುಯಲ್ ಗೌರ್ನಮೆಂಟ್ ಅಂತ ಅರ್ಥ. ಡ್ಯುಯಲ್ ಗೌರ್ನಮೆಂಟ್ ಅಂತ ಅರ್ಥ. ಓಕೆನಾ? ಏನಿದು ಡ್ಯುಯಲ್ ಗೌರ್ನಮೆಂಟ್ ಅಂತಂದರೆ, ಈಗ ಈ ಡಯಾಚಿನ ಯಾವಾಗ 1919 ಎಲ್ಲಿ ತರ್ತಾರೆ? ಸ್ಟೇಟ್ ಪ್ರಾವಿನ್ಸಸ್ಸಲ್ಲಿ ತರ್ತಾರೆ, ಅಂದರೆ ರಾಜ್ಯಗಳಲ್ಲಿ ತರ್ತಾರೆ. ಈ ಡ್ಯುಯಲ್ ಗೌರ್ನಮೆಂಟ್ ಅಂದರೆ ಏನು? ಇದರೊಳಗೆ 2 ಥರ ಒಂದು ಇರುತ್ತೆ. ಏನಂತ ಅಂದರೆ ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ರಿಸರ್ವ್ ಸಬ್ಜೆಕ್ಟು, ಇನ್ನೊಂದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟು. ರಿಸರ್ವ್ ಸಬ್ಜೆಕ್ಟ್ ಅಂದರೆ ಏನು? ಯಾವುದೇ ಒಂದು ಡಿಸಿಷನ್ಸ್ ಮಾಡಲಿ ಅಥವಾ ಯಾವುದೇ ಒಂದು ಲಾ ಮಾಡೋಕ್ಕಾಗಿದ್ರೂ ಇದರೊಳಗೆ ವೈಸ್ರಾಯ್ ಇರಲೇಬೇಕಿತ್ತು. ಅವನು ರೆಸ್ಪಾನ್ಸಿಬಲ್ ಆಗಿದ್ದ, ವೈಸ್ರಾಯ್. ಓಕೆನಾ? ಅಥವಾ ಅಲ್ಲಿದ್ದಂಥ ಒಬ್ಬ ಬ್ರಿಟಿಷ್ ರೆಪ್ರೆಸೆಂಟೇಟಿವ್ ರೆಸ್ಪಾನ್ಸಿಬಲ್ ಇದ್ದ, ಅಂದರೆ ಗವರ್ನರ್, ವೈಸ್ರಾಯ್ ಅಥವಾ ಗವರ್ನರು. ಓಕೆನಾ?
ಆ ಗವರ್ನರು ರೆಸ್ಪಾನ್ಸಿಬಲ್ ಆಗಿದ್ದ. ಅದೇ ಟ್ರಾನ್ಸ್ಫರ್ ಸಬ್ಜೆಕ್ಟಲ್ಲಿ ಅವ್ನು ಯಾವುದೇ ಥರ ರೆಸ್ಪಾನ್ಸಿಬಿಲಿಟಿ ಗವರ್ನರ್ ಯಾವ ಥರ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಬರೀ ಮಿನಿಸ್ಟ್ರು ಅವ್ರ ತಕ್ಕನಾಗ ಅವ್ರಿಗೆ ಲಾ ಮಾಡ್ಕೋಬೋದಿತ್ತು. ಏನಿದು ರಿಸರ್ವ್ ಸಬ್ಜೆಕ್ಟ್ ಅಂದರೆ ಬ್ರಿಟಿಷ್ ಅವ್ರಿಗೆ ಯಾವುದು ಇದು ನಮಗೆ ಈ ಥರ ನಮ್ಗೆ ಅವ್ರ ಇಂಟ್ರೆಸ್ಟಿಗೆ ಏನು ಬೇಕಿತ್ತು ಅವ್ರಿಗೆ ಆ ಒಂದು ಫೀಲ್ಡಲ್ಲಿ ಮಾತ್ರ ಅವರು ವೈಸರಾಯ್ ಅಥವಾ ಗವರ್ನರ್ನ ಯೂಸ್ ಮಾಡಿ ಲಾ ಮಾಡ್ತಿದ್ರು. ಬಟ್ ಬೇರೆ ಫೀಲ್ಡ್ಗಳು ಈಗ ಅಗ್ರಿಕಲ್ಚರ್ ಆಗಿರ್ಬೋದು ಮತ್ತು ನಮ್ಮ ಇಂಡಿಯನ್ಸ್ಗೆ ಎಜುಕೇಷನ್ಸ್ ಕೊಡೋದಾಗಿರಲಿ ಅದಕ್ಕೆಲ್ಲ ಅವ್ರು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಈ ಮಿನಿಸ್ಟ್ರುಗಳು ಏನು ಬೇಕು ಅಂದರೆ ಅಲ್ಲಿದಂಥ ನಮ್ಮ ಇಂಡಿಯನ್ ಮಿನಿಸ್ಟ್ರ್ ಏನು ಬೇಕು ಅವ್ರು ಲಾ ಮಾಡ್ಕೊಳ್ಳಿ ಅಂತ ಅವರು ಬಿಟ್ಬಿಡ್ತಿದ್ರು. ಸೊ ಇದನ್ನು ನಾವೇನಂತ ಕರಿತೀವಿ, ಡ್ಯೂಯಲ್ ಗೌರ್ನಮೆಂಟ್ ಅಂತ ಕರಿತೀವಿ. ಓಕೆನಾ. ಇಲ್ಲೇನು ವಾಟ್ ಡಯಾರ್ಚಿ ಮೀನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ನೈಟ್ ಅಂದರೆ ಡ್ಯೂಯಲ್ ಮೊನಾರ್ಚಿ ಸಿಸ್ಟಮ್ ಅಲ್ಲ, ಡ್ಯೂಯಲ್ ಕಂಟ್ರೋಲ್ ಇನ್ ಪ್ರಾವಿನ್ಸಸ್. ಓಕೆನಾ. ಡ್ಯೂಯಲ್ ಕಂಟ್ರೋಲ್ ಅಂದ್ರೇನು, ಒಂದು ರಿಸರ್ವ್ ಸಬ್ಜೆಕ್ಟು, ಇನ್ನೊಂದು ಟ್ರಾನ್ಸ್ಫರ್ ಸಬ್ಜೆಕ್ಟು. ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ದ ಕಂಟ್ರೋಲ್ ಯೂನಿಟ್ ವಿತ್ ಇನ್ CPU? ನಾನು ಹೇಳಿದೆ, ನೆನ್ನೆ ಕಮೆಂಟ್ ಮಾಡಿದ್ದೀರಾ ಮತ್ತು ಟೆಲಿಗ್ರಾಮಲ್ಲೂ ಮೆಸೇಜ್ ಮಾಡಿದರೆ ನನಗೆ ತುಂಬ ಸಂತೋಷ ಆಯಿತು. ಓಕೆನಾ. ಐ ಆಮ್ ರಿಯಲಿ ಹ್ಯಾಪಿ ದಟ್ ಅಟ್ಲೀಸ್ಟ್ ಒಂದು 7 to 8 ಮೆಂಬರ್ಸ್ ಆದರೂ ನನಗೆ ಕೇಳ್ತಿದ್ದಾರೆ ಮತ್ತು ಓಕೆ ಸರ್ ಚೆನ್ನಾಗಿ ಮಾಡ್ತಿದ್ದೀರಾ, ಇನ್ನೂ ಮಾಡಿ ಸರ್ ಅಂತ. ಕಂಪ್ಯೂಟ್ರು ರೆಡಿ ಮಾಡ್ತಿದ್ದೀವಿ. ಕಂಪ್ಯೂಟ್ರು ಎಲ್ಲ ಥರದನ್ನು ನಿಮಗೆ ಒನ್ ಶಾರ್ಟ್ ವೀಡಿಯೋದಲ್ಲಿ ಎಲ್ಲದನ್ನೂ ತಿಳಿಸ್ಕೊಡ್ತೀನಿ. ಮೆಜಾರಿಟಿ ನಿಮ್ಗೆ ಅದೇ ಕ್ವಶನ್ಸಿಂದ ಬರೋದು. ಓಕೆನಾ. 5 ಕ್ವಶನ್ಸ್ ಬರುತ್ತೆ. ಬಟ್ ನಿಮಗೆ ನಿಯರ್ಲಿ 1 hour to 1.5 hour ವೀಡಿಯೋ ನಿಮಗೆ ಇರುತ್ತೆ. ಓಕೆನಾ. ನಿಮಗೆ ಮೆಜಾರಿಟಿ ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ನಾನು ಎಲ್ಲ ಥರ ಕ್ವಶನ್ಸ್ನ ಮಾಡಿ ಇನ್ನು ನೆಕ್ಸ್ಟು ಏನು ಕೇಳ್ಬೋದು ಆ ಥರ ನಿಮಗೆ ಎಲ್ಲ ಒಂದು ಓವರ್ ಆಲ್ ಆ್ಯಂಗಲ್ ಆಗಿ ರೆಡಿ ಮಾಡಿಕೊಡ್ತೀನಿ. ಸೊ ನಾನು ಕಂಪ್ಯೂಟರ್ ಬಗ್ಗೆ ಬರುತ್ತೆ. ಓಕೆನಾ. ಕಮ್ಮಿಂಗ್ ಸೂನ್. ಮತ್ತು ಅದೇ ಥರನೇ ನಿಮ್ಮ ಫ್ರೆಂಡ್ಸ್ ಅಂದರೆ ಯಾರ್ಯಾರು ಬರೀತಿದ್ದೀರಾ ಅವ್ರಿಗೇನೋ ಮತ್ತೆ ಕಂಪ್ಯೂಟರ್ ನೋಡ್ಸ್ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಓಕೆನಾ. ನಾನು ಮುಂಚೆನೇ ಹೇಳಿದೆ CPU ಏನು ಮಾಡುತ್ತೆ, ಇನ್ಪುಟ್ನ ತೊಗೊಳುತ್ತೆ, ಪ್ರೊಸೆಸ್ ಮಾಡುತ್ತೆ, ಔಟ್ಪುಟ್ನ ಕೊಡುತ್ತೆ. ಆಪ್ಷನ್ಸ್ ಏನು ಮಾಡಿದ್ವಿ, ಪರ್ಫಾರ್ಮಿಂಗ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಮಾಡುತ್ತಾ, ಅದಕ್ಕೆ ಲಾಜಿಕ್ ಯೂನಿಟ್ಸ್ ಇರಬೇಕಲ್ವಾ, ಇದನ್ನು ಹಂಗೆ ಇಟ್ಕೊಂಡಿರೋಣ. ಮ್ಯಾನೇಜಿಂಗ್ ಎಕ್ಸ್ಟರ್ನಲ್ ಡಿವೈಸಸ್ ಕನೆಕ್ಷನ್ ತಪ್ಪು. ಡೈರೆಕ್ಟಿಂಗ್ ದ ಫ್ಲೋ ಆಫ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ. ಡೈರೆಕ್ಟಿಂಗ್ ದ ಫ್ಲೋ ಆಫ್ ಇನ್ಸ್ಟ್ರಕ್ಷನು, ನಾವೇನು ಇನ್ಸ್ಟ್ರಕ್ಷನ್ನ ಕೊಡ್ತೀವಿ ಅದನ್ನು ಡೈರೆಕ್ಟ್ ಮಾಡಿಕೊಂಡು, ಮತ್ತು ಆ್ಯಂಡ್ ಡೇಟಾ, ಡೈರೆಕ್ಟಿಂಗ್ ದ ಫ್ಲೋ ಆಫ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ. ಆ ಒಂದು ಡೇಟಾನ ಅವರು ಡೈರೆಕ್ಟ್ ಮಾಡಬೇಕು, ನಮಗೆ ಕೊಡಬೇಕಲ್ವಾ ಮತ್ತು ಅದನ್ನು. ಸೊ ಇದ್ರ ಪ್ರೈಮರಿ ಫಂಕ್ಷನ್ ಏನಾಗಿರುತ್ತೆ, ಡೈರೆಕ್ಟಿಂಗ್ ದ ಫ್ಲೋ ಆಫ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ. ಒಂದು ಡೇಟಾನ ಇವಾಗ ಫಾರ್ ಎಕ್ಸಾಂಪಲ್ ನಾವು CPU ಅಲ್ಲಿ ನಾವೇನು ಮಾಡ್ತೀವಿ, ಈಗ ಇನ್ಪುಟ್ ಕೊಡ್ತೀವಿ. ಇನ್ಪುಟ್ ಎಂತಕ್ಕೆ CPU ಕೊಡ್ತೀವಿ, ನನಗೆ ಕರೆಂಟ್ ಅಫೇರ್ಸ್ ವೀಡಿಯೋ ಬೇಕು ಅಂತ ಹೇಳ್ತೀರಾ. ಓಕೆನಾ. CPU ಏನು ಮಾಡುತ್ತೆ, ನಿಮಗೆ ಕರೆಂಟ್ ಅಫೇರ್ಸು ನಮ್ಮ ಚಾನಲ್ದೊಂದು ವೀಡಿಯೋ ಕೊಡುತ್ತೆ. ಓಕೆನಾ. ಇದು ಏನಾಯಿತು, ಇನ್ಪುಟ್ನ ಡೈರೆಕ್ಟ್ ಮಾಡಿಕೊಂಡು ಔಟ್ಪುಟ್ ಡೇಟಾನ ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ಓಕೆನಾ. ಇದನ್ನೇನಂತ ನಾವು ಕರಿತೀವಿ, ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಕ್ವಶನ್ಸಲ್ಲಿ. ಓಕೆನಾ. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಡೈರೆಕ್ಟಿಂಗ್ ದ ಫ್ಲೋ ಆಫ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಅಂತ ಅಂದ್ಕೊಂಡಾಗ. ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಸ್ಟೋರಿಂಗ್ ಫ್ರೀಕ್ವೆಂಟ್ ಯೂಸ್ಡ್ ಡೇಟಾ. ಇದೇನಿಲ್ಲ. ಸೊ ಪರ್ಫಾರ್ಮಿಂಗ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಅಂದರೆ ಅದಕ್ಕೆ ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್ಸು ಬೇಕು. ಆನ್ಸರ್ ಆಗಿರುತ್ತೆ 3 ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಮಿನರಲ್ಸ್ ಈಸ್ ನೋನ್ ಫಾರ್ ಇಟ್ಸ್ ಇನ್ಸುಲೇಟಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್. ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸಲ್ಲಿ ಯಾವ ಒಂದು ಮೆಟಲ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಅಂದರೆ ದಟ್ ಇಸ್ ನಥಿಂಗ್ ಬಟ್ ಮೈಕಾ. ಓಕೆನಾ. ಮೈಕಾನ ಬ್ಯಾಟ್ರಿಗಳಲ್ಲಾಗಲಿ ಮತ್ತು ಎಲೆಕ್ಟ್ರಿಕ್ ಅಪ್ಲಯನ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಮೆಜಾರಿಟಿ ಆಫ್ ದ ಎಲ್ಲಿ ನಮಗೆ ಜಾಸ್ತಿ ಮೈಕಾ ಸಿಗೋದು ಅಂದರೆ ಯಾವ ಒಂದು ಸ್ಟೇಟು ಜಾಸ್ತಿ ಪ್ರೊಡ್ಯೂಸ್ ಮಾಡೋದು ಅಂತಂದರೆ ಇಟ್ ಈಸ್ ಆಂಧ್ರ ಪ್ರದೇಶ್. ಕ್ವಶನ್ಸ್ ಜಾಸ್ತಿ ಸಲ ಬಂದಿದೆ. ಆಂಧ್ರ ಪ್ರದೇಶ ನಮಗೆ ಮೈಕಾ ಜಾಸ್ತಿ ಕಂಡು ಬರುತ್ತೆ. ಓಕೆನಾ. ಮೈಕಾ ಎಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಇಂಡಸ್ಟ್ರಿ ಅಥವಾ ಬ್ಯಾಟ್ರಿಗಳಲ್ಲಿ ಜಾಸ್ತಿ ಅದನ್ನು ನಾವು ನೋಡ್ತೀವಿ. ನೆಕ್ಸ್ಟು ಬಾಕ್ಸೈಟ್ ಬಂದರೆ ಅದು ಒಂದು ಪ್ರೈಮರಿ ಓರ್ ಆಫ್ ಎಂತ್ಗೆ ಅಲ್ಯೂಮಿನಿಯಂ. ಓಕೆನಾ. ಅಲ್ಯೂಮಿನಿಯಂ ಪ್ರೈಮರಿ ಓರ್ ಯಾವುದು, ಬಾಕ್ಸೈಟು. ಮತ್ತು ಈ ಬಾಕ್ಸೈಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಲೈಟ್ ವೆಯ್ಟ್ ಮೆಟೀರಿಯಲ್ಸ್ಗೆ ಯೂಸ್ ಮಾಡ್ತೀವಿ. ಓಕೆನಾ. ಅಂದರೆ ಸ್ಟ್ರಾಂಗ್ ಆಗಿರಬೇಕು ಬಟ್ ಲೈಟ್ ವೆಯ್ಟ್ ಆಗಿರಬೇಕು. ಏರೋಪ್ಲೇನಲ್ಲಿ ಓಕೆನಾ. ಏರೋಪ್ಲೇನಲ್ಲಿ ಈ ಬಾಕ್ಸೈಟ್ ಮೆಟೀರಿಯಲ್ಸನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೈಮ್ ಸ್ಟೋನ್ ಬಂದರೆ ಸುಣ್ಣದಗಲ್ಲು. ಇದು ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಯಾವುದಕ್ಕೆ, ಸಿಮೆಂಟ್ ಮಾಡೋಕ್ಕೆ ಲೈಮ್ ಸ್ಟೋನ್ ಇಂಪಾರ್ಟೆಂಟು. ಐರನ್ ಓರ್ ಬಂತಂದರೆ ಮಾಮೂಲಿ ಸ್ಟೀಲ್ ಆ್ಯಂಡ್ ಐರನ್. ಓಕೆನಾ. ಮೆಜಾರಿಟಿ ಆಫ್ ದ ಐರನ್ ಓರ್ ಎಲ್ಲಿ ಫೌಂಡ್ ಆಗಿರೋದ್ರೆ ಒಡಿಶಾದಲ್ಲಿ ಕಂಡುಬರುತ್ತೆ, ಛೋಟಾನಾಗ್ಪುರ್ ಪ್ಲಾಟ್ಯೂಲಿ. ಮತ್ತು ಟಾಪ್ ರಿಸರ್ವ್ ಯಾವುದಂದರೆ ಅದೂ ಒಡಿಶಾನೇ. ಓಕೆನಾ. ಬಾಕ್ಸೈಟ್ ಎಲ್ಲಿ ಜಾಸ್ತಿ ಕಂಡುಬರುತ್ತೆ, ಅದು ಒಡಿಶಾ ಛೋಟಾನಾಗ್ಪುರ್ ಪ್ಲಾಟ್ಯೂ. ಓಕೆನಾ. ಛೋಟಾನಾಗ್ಪುರ್ ಪ್ಲಾಟ್ಯೂಲಿ ರಿಚ್ ಮಿನರಲ್ಸ್ ಫೌಂಡ್ ಆಗೋದು ಇಲ್ಲಿ ಛೋಟಾನಾಗ್ಪುರ್ ಪ್ಲಾಟ್ಯೂ ಅಲ್ಲಿ.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಲೆಜಿಸ್ಲೇಷನ್ ಇಂಟ್ರೊಡ್ಯೂಸ್ ಬೈ ದ ಬ್ರಿಟಿಷ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಇನ್ ಇಂಡಿಯಾ. ಎಕ್ಸಾಂಪಲ್ ಆಫ್ ಸೋಷಿಯಲ್ ಲೆಜಿಸ್ಲೇಷನ್ ಅಂತ ಕೇಳಿದ್ದಾರೆ. ಓಕೆನಾ, ಏನು ಬ್ರಿಟಿಷ್ ಅವರು ನಮಗೆ ಜನಕ್ಕೆ ಒಳ್ಳೆಯದಾಗಕ್ಕೆ ಯಾವುದಾದ್ರೂ ಒಂದು ರೂಲ್ಸ್ ಏನಾದ್ರು ಮಾಡಿದ್ರು ಅಂತಂದರೆ ಹೌದು ಮಾಡಿದ್ದಾರೆ. ಆಪ್ಷನ್ಸ್ ನೋಡಿದರೆ ನೋಡಿ, ರೌಲತ್ ಆ್ಯಕ್ಟು ಇದು ಯಾವುದಕ್ಕೂ ನಮಗೆ ರಿಲೇಟೆಡ್ ಇಲ್ಲ. ಇಟ್ ಈಸ್ ಗಾಂಧಿ ಪೀರಿಯಡಲ್ಲಿ ಬರೋದು, ಗಾಂಧಿ ಪೀರಿಯಡಲ್ಲಿ ಬರೋದು ಇನ್ ದ ಇಯರ್ 1919. ಓಕೆನಾ, ಬಿಕಾಸ್ ಸಮ್ ಮುಸ್ಲಿಮ್ ಲೀಡರ್ನ ಚೇಂಜ್ ಮಾಡಿರ್ತಾರೆ. ಆ ಒಂದು ಇದಕ್ಕೆ ಮುಸ್ಲಿಮರ ಜೊತೆ ಒಗ್ಗಟ್ಟಾಗಿ ಒಂದು ಆ್ಯಕ್ಟ್ ಆಗುತ್ತೆ, ಅಂದರೆ ಮೂಮೆಂಟ್ ಅಲ್ಲಿ ಇರುತ್ತೆ. ದ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, ನೋ. ದ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ನೋ. ದ ವಿಡೋ ರಿಮ್ಯಾರೇಜ್ ಆ್ಯಕ್ಟ್. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟು ಅದು ನಮ್ಮ ಭಾರತಕ್ಕೆ ಅಂದರೆ ಸೊಸೈಟಿಗೆ ಏನು ಹೆಲ್ಪ್ ಮಾಡುತ್ತೆ, ಇಲ್ಲಿ ಆಪ್ಷನ್ಸ್ ನಾವು ಎಲಿಮಿನೇಟ್ ಮಾಡೋದು. ಈ 3 ಆಪ್ಷನ್ಸು ಒಂಥರ ಮಾತಾಡಿದ್ರೆ ವಿಡೋ ರಿಮ್ಯಾರೇಜ್ ಆ್ಯಕ್ಟು ಸೊಸೈಟಿ ಬಗ್ಗೆ ಮಾತಾಡ್ತೈತೆ. ಓಕೆನಾ, ಸೊ ಇದು ಆಪ್ಷನ್ ಯಾವಾಗಿರುತ್ತೆ, 4ನೇ ಆಪ್ಷನು ಆನ್ಸರ್ ಆಗಿರುತ್ತೆ. ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಯಾವಾಗ ಪಾಸ್ ಆಗಿದೆ ಅಂತ ಇನ್ ದ ಇಯರ್ 1856. ಇದಕ್ಕೆ ಮೇಜರ್ ಎಫರ್ಟ್ಸ್ ಯಾರು ಕೊಟ್ಟಿದೆ ಅಂದರೆ, ಮುಂದೆ ನಿಂತು ಈ ಒಂದು ಆ್ಯಕ್ಟ್ನ ಪಾಸ್ ಮಾಡಿಸಿದ್ದು ಯಾರಂದರೆ ಅದು ಇಂಪಾರ್ಟೆಂಟ್ ಪರ್ಸನ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಓಕೆನಾ, ಆ ಒಂದು ಪರ್ಸನು ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಕೊಡ್ತಾರೆ. ಓಕೆನಾ, ಇಲ್ಲಿ ಆನ್ಸರ್ ಯಾಗುತ್ತೆ 4th ಒನ್, ದ ವಿಡೋ ರಿಮ್ಯಾರೇಜ್ ಆ್ಯಕ್ಟ್. ಅಟ್ಲೀಸ್ಟ್ ನಮ್ಮ ಬ್ರಿಟಿಷವರು ನಮ್ಮ ಆಸ್ತಿನೆಲ್ಲ ಲೂಟಿ ಮಾಡೋದಲ್ಲದೆ ಏನಾದರೂ ಒಂದು ಮಾಡಿಕೊಟ್ಟವ್ರಪ್ಪ ನಮಗೆ, ನಮ್ಮ ಸೊಸೈಟಿಗೆ ಹೆಲ್ಪ್ ಮಾಡೋದ್ರೆ ಇದೊಂದೇ ಆ್ಯಕ್ಟು. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಓಕೆನಾ, ಇದೊಂದು ಬಿಟ್ಟರೆ ನೆಕ್ಸ್ಟು ಬರೋದೇ ರೈಲ್ವೆ ಅದೊಂದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು ಬ್ರಿಟಿಷವ್ರಿಗೆ ಅಷ್ಟೇ. ದ M23 rebel group which has recently advanced in eastern regions such as Goma and Bakua is active in which of the following countries? ಒಂದು ರೆಬಲ್ ಗ್ರೂಪು M23 ಗ್ರೂಪು ಅಂತ ಕರಿತೀವಿ. ಓಕೆನಾ, ಅವರು ಒಂದು ಈಸ್ಟರ್ನ್ ರೀಜನ್ಸಲ್ಲಿ ಗೋಮಾ ಮತ್ತು ಬಕುವಾ ರೀಜನ್ಸಲ್ಲಿ ಅವರು ಆ್ಯಕ್ಟಿವ್ ಆಗಿದೆ. ಅದು ಯಾವ ಕಂಟ್ರಿಗೆ ಬಿಲಾಂಗ್ ಆಗುತ್ತೆ ಅಂತ ಕೇಳಿದ್ದಾರೆ. ಯಾವುದು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಓಕೆನಾ, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನಾವು ಈ ಥರ ನ್ಯೂಸ್ಗಳನ್ನ ನಾವು ಹೆಂಗೆ ನೋಡ್ತೀವಿ ಅಂತಂದರೆ, ಎಲ್ಲಿ ರೆಬಲ್ ಗ್ರೂಪ್ಸು ಆಯಿತಾ, ರೆಬಲ್ ಗ್ರೂಪ್ಗಳಿಗೆ ನಮಗೆ ಗೊತ್ತಿರಬೇಕು. ಯಾಕಂದರೆ ನಮಗೆ ನ್ಯಾಷನಲ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟು. ಓಕೆನಾ, ನಮ್ಮ ರಾಷ್ಟ್ರೀಯ ಭದ್ರತೆ ನಮಗೆ ಸಖತ್ತು ಪ್ರಮುಖವಾದ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ನಾವು ಯಾವ್ಯಾವ ರೆಬಲ್ ಗ್ರೂಪ್ಸ್ ಎಲ್ಲೆಲ್ಲಿದ್ದಾರೆ, ಅವ್ರು ಏನು ಮಾಡ್ತಾರೆ, ಯಾವ್ಯಾವ ದೇಶದವರು ಅಂತೆಲ್ಲ ನಾವು ತಿಳ್ಕೊಂಡಿರಬೇಕು. ಓಕೆನಾ, ಫಾರ್ ಎಕ್ಸಾಂಪಲ್ ಈಗ ಹೆಸ್ಬುಲ್ಲಾ, ಲೆಬನಾನ್, ದುರಂದರ್ ಫಿಲಮ್ ನೋಡಿರಬೇಕು ನೀವು. ಆ ಒಂದು ಫಿಲಮಲ್ಲಿ ಟೆರರಿಸ್ಟ್ ಗ್ರೂಪ್ಸ್ ಇರ್ತಾರಲ್ವ, ಅದೇ ಥರನೇ ಹೆಸ್ಬುಲ್ಲಾ, ಲೆಬನಾನ್, ಹೌಟೀಸ್, ಹಮಾಸ್ ಇವರೆಲ್ಲರೂ ಇರ್ತಾರೆ. ಓಕೆನಾ, ಅವ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಮತ್ತು ನಾನೊಂದು ಟೆರರಿಸ್ಟ್ ಗ್ರೂಪ್ ಅಂತಲೇ ಕರೆಂಟ್ ಅಫೇರ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಓಕೆನಾ, ನೀವು ಅಲ್ಲಿ ನೋಡ್ಕೋಬೋದು, ಏನು ಅಷ್ಟು ತಲೆ ಕೆಡಿಸ್ಕೋಬೇಡಿ. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟ್ಸ್ RTI ಟು ದ ಫಂಡಮೆಂಟಲ್ ರೈಟ್ಸ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್? ರೈಟ್ ಟು ಇನ್ಫಾರ್ಮೇಷನ್ ಒಂದು ಯಾವ ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 21 ರೈಟ್ ಟು ಇನ್ಫಾರ್ಮೇಷನ್ ಬರುತ್ತೆ. ಅದೊಂದು ಯಾವ ಒಂದು ಫಂಡಮೆಂಟಲ್ ರೈಟ್ಗೆ ರಿಲೇಟೆಡ್ ಆಗುತ್ತೆ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಅಂದರೆ ಇಲ್ಲಿ ಆರ್ಟಿಕಲ್ ಯಾವ ವಿಧಿ ಅಥವಾ ಕೇಳಿದ್ದಾರೆ, ಲೇಖನ ಅಂತ ಕೇಳಿದ್ದಾರೆ. ಯಾವೊಂದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡುತ್ತೆ ಅಂದರೆ ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಬಗ್ಗೆ ಮಾಡುತ್ತೆ. ಅದರೊಳಗೆ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ರೈಟ್ ಟು ಫಾರ್ಮ್ ಅಸೆಂಬ್ಲಿ, ರೈಟ್ ಟು ಫಾರ್ಮ್ ಅಸೋಸಿಯೇಷನ್, ರೈಟ್ ಟು ಮೂವ್ಮೆಂಟ್, ರೈಟ್ ಟು ರಿಸೈಡ್, ರೈಟ್ ಟು ಆಕ್ಯುಪೇಷನ್. ಓಕೆನಾ, ಇದೊಂದು ಇಷ್ಟು ರೈಟು ನಮಗೆ ಆರ್ಟಿಕಲ್ 19 ನಮಗೆ ಫೌಂಡ್ ಆಗುತ್ತೆ. ಮತ್ತು ಯಾವೊಂದು ಆರ್ಟಿಕಲ್ ಮಾತಾಡುತ್ತೆ, 19(1) ಯಾವುದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಮಾತಾಡುತ್ತೆ. ಇವೆಲ್ಲ ರಿಪೀಟೆಡು, ಇವೆಲ್ಲ ಏನು ಕ್ವಶನ್ಸು ರಿಪೀಟೆಡು. ಯಾರ್ಯಾರು 4 ಲೆಕ್ಚರ್ ನೋಡಿದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ ಏನಿದು ಸರ್ ಮತ್ತೆ ಅದೇ ಆಗ್ತಾರೆ ಅಂತ. ಇನ್ನು 8ರಿಂದ 10ನೇ ಲೆಕ್ಚರ್ ಬಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಒಂದು ಫಾರ್ಮಲ್ಲಿ ಸಿಗ್ತೀರಾ ಕಣ್ರಿ, ಏನಿಲ್ಲ, ಒಂದು ಫಾರ್ಮ್ ಇರುತ್ತೆ ನಿಮಗೆ, ಆ ಒಂದು ಗ್ರಿಪ್ ಇರುತ್ತೆ. ಇಷ್ಟನ GK ನಾನು ಆನ್ಸರ್ ಮಾಡ್ತೀನಿ ಬಿಡು ಅಂದ್ಬಿಟ್ಟು ನೀವು ಬೇರೆ ಸಬ್ಜೆಕ್ಟ್ ಮೇಲೆ ನೀವು ಆರಾಮಾಗಿ ಫೋಕಸ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಸೈಸ್ ಹ್ಯಾಸ್ ಕಂಡಕ್ಟೆಡ್ ಬೈ ದ ಇಂಡಿಯನ್ ಏರ್ ಫೋರ್ಸ್ ಇನ್ April 2025 ಟು ಸಿಮ್ಯುಲೇಟ್ ಅಟ್ಯಾಕ್ಸ್ ಆನ್ ಮೌಂಟೇನ್ಸ್ ಆ್ಯಂಡ್ ಗ್ರೌಂಡ್ ಟಾರ್ಗೆಟ್ಸ್ ಯೂಸಿಂಗ್ ಅಡ್ವಾನ್ಸ್ ಫೈಟರ್ ಜೆಟ್ಸ್ ಲೈಕ್ ರಫೇಲ್ ಆ್ಯಂಡ್ Su-30 MKI? ಓಕೆನಾ, ಇದೇನೆಂದರೆ ನಮ್ಮ ವಾರ್ ಆಯಿತು ನೋಡಿ, ಪಹಲ್ಗಾಮ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಬಂದಂಥ ಒಂದು ಫೈಟರ್ ಜೆಟ್ಸ್. ಓಕೆನಾ, ಇದನ್ನು ಟೆಸ್ಟ್ ಮಾಡಿದ್ರು. ಏನು ಒಂದು ಎಕ್ಸಸೈಸ್ ಮಾಡಿ ಒಂದು ಟೆಸ್ಟ್ ಮಾಡಿದ್ರು. ಯಾರು? ಇಂಡಿಯನ್ ಏರ್ಫೋರ್ಸ್ ಅವರು. ಅದಕ್ಕೆ ಒಂದು ನೇಮ್ ಕೊಡ್ತಾರೆ ಎಕ್ಸಸೈಸ್ಗೆ. ಯಾರು ಅಂದರೆ ಏನಂದರೆ ಅಕರಾಮನ್ ಅಂತ ಕೊಡ್ತಾರೆ. ಅಕ್ರಮನ್ ಅಂತ ಒಂದು ನೇಮ್ನ ಕೊಡ್ತಾರೆ. ಓಕೆನಾ, ನಾನು ಹೇಳಿದ್ದೆ ಮುಂಚೆ ನಿಮಗೆ ಎಕ್ಸಸೈಸಸ್ಸು ಯಾವ್ಯಾವುದು ಏನೇನು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ.
ಡೋಂಟ್ ವರಿ, ಇವೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನೇ. ನಾನು ನಿಮ್ಮ ಕರೆಂಟ್ ಅಫೇರ್ಸ್ PDF ಅಲ್ಲಿ ನಾನು ಇದನ್ನೆಲ್ಲನೂ ಇನ್ಕ್ಲೂಡ್ ಮಾಡಿರ್ತೀನಿ. ಬಟ್ ನಿಮ್ಮ ಕೆಲಸ ಏನು ಅಂತ ಅಂದರೆ ನೀವು ಓದಬೇಕು ಅಷ್ಟೇ, ಓದಬೇಕು. ಮತ್ತು ಬರೀ ಓದೋದೆಲ್ಲ ಅರ್ಥ ಮಾಡ್ಕೊಂಡು ಓದಬೇಕು, ಮತ್ತು ಅದನ್ನು ನೆನ್ಪಿಟ್ಕೊಬೇಕು, ಮಲ್ಟಿಪಲ್ ರಿವಿಷನ್ಸ್ನ ಮಾಡಬೇಕು. ದಯವಿಟ್ಟು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕಳಿಸಿ. ನಿಮಗೆ ಅನಿಸ್ತಿದೆಯಾ ಒಳ್ಳೆ ಕಂಟೆಂಟ್ ನಮಗೆ ಸಿಗ್ತೈತೆ ಅಂತ ಅಂದರೆ, ನಿಮ್ಗೇನಾದ್ರು ಯೂಸ್ಫುಲ್ ಆಗೈತೆ ಅಂದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಮಾಡಿ. ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್, ಓಕೆನಾ? ಯಾಕಂದರೆ ಎಲ್ಲಿ ಕಂಟೆಂಟ್ ಚೆನ್ನಾಗಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಓಕೆನಾ? ಆ ಥರ ಒಂದು ನಿಮ್ಗೇನಾದ್ರು ಅನಿಸ್ತಿದೆ ನೀವು 4 ವೀಡಿಯೋಸ್ ನೋಡಾದ್ಮೇಲೆ ಅಂತ ಅಂದರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ. ನಮಗೂ ಮೋಟಿವೇಟ್ ಆಗ್ತಿರುತ್ತೆ ಮತ್ತೊಂದು ವೀಡಿಯೋಸ್ ಮಾಡೋಕ್ಕೋಸ್ಕರ. ಬಿಕಾಸ್ ಈಗ ನೋಡಿ, ಕರೆಂಟ್ ಅಫೇರ್ಸ್ ತೊಗೊಂಡು ಮಾಡ್ತಿದ್ದೀವಿ ಅಂದರೆ ನಮಗಿಲ್ಲಾಂದ್ರೂ ಒಂದು 10ರಿಂದ 15 ದಿನ ಆದರೂ ಬೇಕು ಅದನ್ನು ರೆಡಿ ಮಾಡೋಕ್ಕೆ. ಯಾಕಂದರೆ ನಾವು ಆ ಥರ ಒಂದು ಡಿಸೈನಲ್ಲಿ ಮಾಡ್ತಿದ್ದೀವಿ, ಓಕೆನಾ? 10ರಿಂದ 15 ದಿನ ಇನ್ನೂ ನಡೀತಾ ಇದೆ. ಮತ್ತು ಒಂದೊಂದು PDF ಅಷ್ಟೇ, ನಾವು ಇಲ್ಲಾಂದ್ರೂ ಒಂದು 6 to 7 hours ಒಂದೊಂದು ಇದಕ್ಕೆ ಕೊಡಬೇಕು. ಸೊ ಅದಕ್ಕೋಸ್ಕರ ನಾವು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ನಿಮಗೆ ಗೊತ್ತು ಟೈಮ್ ಎಷ್ಟು ಪ್ರಿಷಿಯಸ್ ಅಂತ. ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್, ಮೋಟಿವೇಟ್ ಆಗೋಕ್ಕೆ ಒಂದು ಕಮೆಂಟ್ ಆದರೂ ಮಾಡಿ. Which of the following articles of the Indian Constitution is commonly cited as forming the constitutional basis of judicial review? ಜುಡಿಷಿಯಲ್ ರಿವ್ಯೂ ಅಂತ ಯಾವ ಆರ್ಟಿಕಲ್ ಮಾತಾಡ್ತೀವಿ? ಆರ್ಟಿಕಲ್ 13 ಏನಂತ ಹೇಳುತ್ತೆ? ಏನಾದರೂ ಈ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದಾಗ ನಾವು ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಟು ಸುಪ್ರೀಂ ಕೋರ್ಟ್ ಅಂತ ಹೇಳುತ್ತೆ, ಓಕೆನಾ? ಯಾವುದೊಂದು ಆರ್ಟಿಕಲ್ 13. ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್, ಮತ್ತು ನಾನು ಮುಂಚೆನೇ ಹೇಳಿದೆ ಎಷ್ಟು ಬಗ್ಗೆ, ಆರ್ಟಿಕಲ್ 1ರಿಂದ ಆರ್ಟಿಕಲ್ 75 ಗಂಟ ನಮಗೆ ಗೊತ್ತಿರಬೇಕು, ಪಕ್ಕಾ ಗೊತ್ತಿರಬೇಕು, ಓಕೆನಾ? 75 ಗಂಟ ನಮಗೆ ಪಕ್ಕಾ ಗೊತ್ತಿರಬೇಕು. ಇದ್ರೊಳಗೆ ಯಾವುದು 1 to 45 ಎಲ್ಲರೂ ಈಸಿಯಾಗಿ 52 ಗಂಟೆ ಈಸಿಯಾಗಿ ನೆನ್ಪಿಟ್ಕೊಳ್ತಾರೆ, 51 ಅಂತ. ಆಮೇಲೆ ಪ್ರೆಸಿಡೆಂಟ್ ಬರ್ತಾರೆ, ಪ್ರೆಸಿಡೆಂಟ್ ಫುಲ್ ನೆನಪಿರಬೇಕು. ವೈಸ್ ಪ್ರೆಸಿಡೆಂಟ್ ಬರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರ್ತಾರೆ, ಓಕೆನಾ? ಇಷ್ಟು ಜನದ ನಾವು ಕಂಟಿನ್ಯೂಸ್ ಆಗಿ ನಮಗೆ ನೆನಪಿರಲೇಬೇಕು. ಆಮೇಲೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮಾತ್ರ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಸೈಂಟಿಸ್ಟ್ ಅನ್ಲಾಕ್ ದ ಮಿಸ್ಟ್ರಿ ಆಫ್ ಸೆಲ್ಯುಲರ್ ಮೆಸೆಂಜರ್ ದಟ್ ಮೇ ಹೆಲ್ಪ್ ಟ್ರೀಟ್ ಆಲ್ಝೈಮರ್ಸ್ ಆ್ಯಂಡ್ ಡಯಾಬಿಟೀಸ್? ಒಂದು ಡಿಸೀಸ್ನ ಅವರು ಟ್ರೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನು ಮುಂಚೆ ಏನು ಹೇಳಿದೆ ನಿಮಗೆ, ಈಗ ಒಂದು ನಮ್ಮ ಭಾರತದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸನ್ನು ಏನಾದರೂ ಒಂದು ಡಿಸ್ಕವರಿ ಮಾಡಿದ್ರು, ಇವತ್ತೊಂದು ಮೆಡಿಸನ್ ಆಗಲಿ, ಒಂದು ಹೊಸ ಟೆಕ್ನಾಲಜಿ ಡಿಸ್ಕವರಿ ಮಾಡಿದ್ರೆ ಅದೇನಿರುತ್ತೆ, ಅದು ನ್ಯೂಸಲ್ಲಿ ಇರುತ್ತೆ ಅಂತ ನಾನು ಹೇಳಿರಲಿಲ್ವಾ? ನೋಡಿ, ಮತ್ತೆ ಅದೇ ಥರ ಕಾನ್ಸೆಪ್ಟ್ ಮೇಲೆ ಕ್ವಶನು. ಯಾವೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈಂಟಿಸ್ಟ್ ಅಂತ ಹೋದರೆ, ಈಗ IIT ಡೆಲ್ಲಿ ಸೈಂಟಿಸ್ಟ್ ಅಂದರೆ ಏನಾದ್ರು ಹೊಸದಾಗಿ ಡಿಸ್ಕವರಿ ಮಾಡ್ಬೋದು. ಈಗ IIT ಅಂದರೆ ಇದೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೈತೆ, IIT ಕಾನ್ಪುರ್, IIT ಡೆಲ್ಲಿ. ಬಟ್ AISSMS ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಕರಿತೀವಿ. ಇದು ಸಮಥಿಂಗ್ ಬಯೋ ಅಂದರೆ ನಮ್ಮ ಆರೋಗ್ಯ ಬಗ್ಗೆ, ಹೆಲ್ತ್ ಬಗ್ಗೆ ಮಾತಾಡುತ್ತೆ, ಓಕೆನಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅಷ್ಟೇ, ಸೈನ್ಸ್ ಅಂದರೆ ನಮ್ಮ ಹೆಲ್ತ್ ಬಗ್ಗೆನೇ ಇರುತ್ತೆ. ಸೊ ಆಲ್ಝೈಮರ್ಸ್, ಡಯಾಬಿಟೀಸ್ ಒಂದು ಮಿಸ್ಟ್ರಿ ಆಫ್ ಸೆಲ್ಯುಲರ್ನ ಅನ್ಲಾಕ್ ಮಾಡಿ ಯಾವ ಇನ್ಸ್ಟಿಟ್ಯೂಟ್ ಸೈಂಟಿಸ್ಟ್ ಅಂದರೆ ಇಟ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬೆಂಗಳೂರು. What is the special features of the new Agni Prime missile tested by India in March 2025? ನೋಡಿ, ಈ ಅಗ್ನಿ ಪ್ರೈಮ್, ಸುದರ್ಶನ್ ಚಕ್ರ ಇವೆಲ್ಲ ಏನು ನಮ್ಮ ಪಹಲ್ಗಾಮ್ ಅಟ್ಯಾಕ್, ನಮ್ಮ ಪಾಕಿಸ್ತಾನ ವಿರುದ್ಧ ಅಂದರೆ ಜಗಳ ಮಾಡಬೇಕಾದ್ರೆ, ಫೈಟ್ ಮಾಡಬೇಕಾದ್ರೆ ಯೂಸ್ ಮಾಡಿದಂಥ ಒಂದು ಮಿಸೈಲ್ಸ್ ಆಗಿರ್ಬೋದು, ಗನ್ಸ್ ಆಗಿರ್ಬೋದು, ಫೈಟರ್ ಜೆಟ್ಸ್ ಆಗಿರ್ಬೋದು, ಓಕೆನಾ? ಆ ಒಂದು ಕಾನ್ಸೆಪ್ಟ್ ಮೇಲೆ, ಅಂದರೆ ಆ ಒಂದು ಕರೆಂಟ್ ಅಫೇರ್ಸ್ ಮೇಲೆ ನಮಗೆ ಪಾಕಿಸ್ತಾನ ಇಂಡಿಯಾ ರಿಲೇಷನ್ ಮೇಲೆ ಕ್ವಶನ್ಸ್ ಬಂದಿದೆ. ಅದಾದಮೇಲೆ ಯಾವ್ಯಾವ ಒಂದು ಡಿಫೆನ್ಸ್ ಸೆಕ್ಟರಲ್ಲಿ ಏನೇನೋ ಅಚೀವ್ಮೆಂಟ್ಸ್ ಮಾಡಿದ್ದೀವಿ, ಯಾವ್ಯಾವ ಒಂದು ಎಕ್ವಿಪ್ಮೆಂಟ್ ಏನೇನು ಅಂತ ಅವ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ಓಕೆನಾ? ಈಗ ಈ ಅಗ್ನಿ ಪ್ರೈಮ್ ಬಗ್ಗೆ ಹೇಳೋದಾದರೆ ಅದನ್ನು ಇಟ್ಸ್ ಮೆನಿ ಟಾರ್ಗೆಟ್ಸ್ ಅಂತಲ್ಲ, ನಾವು ಏನು ಟಾರ್ಗೆಟ್ ಮಾಡಿದ್ದು ಅದನ್ನು ಪಕ್ಕ ಹೊಡೆಯುತ್ತೆ. ಲಾಂಚ್ ಫ್ರಮ್ ದ ಸಬ್ಮರೈನ್ ಅಂದರೆ ಏನು, ನೀರೊಳಗಿರೋದು. ಇದೇನು ಮಾತಾಡ್ತೈತೆ, ಮಿಸೈಲ್ಸ್, ಓಕೆನಾ? ಅಗ್ನಿ ಪ್ರೈಮ್ ಮಿಸೈಲ್ ಇದು, ಆದರೆ ಇದು ಸಬ್ಮರೈನ್ ಮಿಸೈಲ್ ಅಂತ ಹೇಳ್ತೀವಿ. ಸಬ್ಮರೈನ್ ಅಲ್ಲ, ಇದು ಲ್ಯಾಂಡ್ ಏರ್ ಟು ಏರ್ ಅಥವಾ ಏರ್ ಟು ಲ್ಯಾಂಡ್ ಮಿಸೈಲ್ಸು. ಕ್ರಯೋಜೆನಿಕ್ ಇಂಜಿನ್ ಅಂದರೆ ಅದು ಒಂಥರ ಬೂಸ್ಟ್ ಕೊಡುತ್ತೆ. ಈಗ ನಾವು ಗೇಮ್ ಆಡ್ಬೇಕಾರೆ, ಈಗ ನಾವು ಒಂದು ಕಾರ್ ಗೇಮ್ ಆಡ್ತಿರ್ತೀವಿ, ಓಕೆನಾ? ಈಗ ನಾವು ಒಂದು ಕಾರ್ ಗೇಮ್ ಆಡ್ಬೇಕಾದ್ರೆ ನಾವು ಅದೊಂದು ಬಟನ್ ಇರುತ್ತೆ, ಅದನ್ನು ಒತ್ತಿದ್ರೆ ನಾವು ಏನಾಗುತ್ತೆ, ಹಿಂದೆಗಡೆಯಿಂದ ಇಲ್ಲಿ ಬ್ಲೂ ಕಲರ್ ಹೊಗೆ ಬಂದು ಕಾರ್ ಫುಲ್ಲು ಸ್ಪೀಡ್ ಆಗಲ್ವಾ, ಅದನ್ನು ಕ್ರಯೋಜೆನಿಕ್ ಅಂತ ಕರಿತೀವಿ. ಈ ಒಂದು ಕ್ರಯೋಜೆನಿಕ್ ನಾವು ಎಲ್ಲಿ ಯೂಸ್ ಮಾಡಿರ್ತೀವಿ, ಸ್ಪೇಸ್ ರಾಕೆಟಲ್ಲಿ ಯೂಸ್ ಮಾಡಿರ್ತೀವಿ, ಓಕೆನಾ? ಸೊ ಇಲ್ಲಿ ಆನ್ಸರ್ ಏನಾಗಿರುತ್ತೆ, ಕ್ಯಾನಿಸ್ಟರ್ ಲಾಂಚ್ ಆ್ಯಂಡ್ ನ್ಯೂ ಮೆಟೀರಿಯಲ್ಸ್. ಕ್ಯಾನಿಸ್ಟರ್ ಲಾಂಚ್ ಅಂದ್ರೆ ಏನು, ಇದು ಅಡ್ವಾನ್ಸ್ ಮೆಟೀರಿಯಲ್ಸಿಂದ ಕೂಡಿರುತ್ತೆ. ಮತ್ತು ರೆಸ್ಪಾನ್ಸ್ ಟೈಮು ಸಖತ್ ಕ್ವಿಕ್ ಆಗಿರುತ್ತೆ, ಓಕೆನಾ? ಅಂದರೆ ಇವಾಗ ಏನಾದ್ರು ಒಂದು ಟಾರ್ಗೆಟ್ ನಾವು ಮಾಡ್ತಿದ್ದೀವಿ ಅಂದರೆ ನಾವು ಒತ್ತಿದ ತಕ್ಷಣ ಸಾಕು ಅದ್ರ ರೆಸ್ಪಾನ್ಸ್ ನಮಗೆ ಕೊಡುತ್ತೆ. ಜೋಸೆಫ್ ಫ್ರಾನ್ಸಿಸ್ಕೋ ಡುಪ್ಲೆಸಿ
ವಾಸ್ ದ ಗವರ್ನರ್ ಹೂ ಲೆಡ್ ದ ಫೋರ್ಸಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್. ಫ್ರಾನ್ಸಿಸ್ಕೋ ಡ್ಯೂಪ್ಲೆಕ್ಸಿ ಅಂತ ನಾವು ಎಲ್ಲಿ ನೋಡ್ತೀವಿ, ಫ್ರೆಂಚ್ ಗವರ್ನರ್, ಅವರೊಬ್ರು ಯಾರು, ಫ್ರೆಂಚ್ ಗವರ್ನರ್. ಅವ್ರು ಡೈರೆಕ್ಟಾಗಿ ಕ್ವಶನ್ಸ್ಗಳಿದ್ದಾರೆ ಯಾವ ಒಂದು ಫೋರ್ಸಸ್ನ ಲೀಡ್ ಮಾಡಿದ್ರು ಅಂತ. ಓಕೆನಾ, ಫ್ರೆಂಚ್ ಗವರ್ನರು ಯಾವೊಂದು ಬ್ಯಾಟಲ್ನ ಲೀಡ್ ಮಾಡ್ತಾರೆ, ಆಂಗ್ಲೋ ಫ್ರೆಂಚ್ ವಾರ್ನ ಅವರು ನೋಡ್ತಾರೆ. ಓಕೆನಾ, ಫಸ್ಟ್ ಆಂಗ್ಲೋ ಫ್ರೆಂಚ್ ವಾರ್ ಯಾವಾಗ ಆಗುತ್ತೆ ಅಂದರೆ 1845ಇಂದ 48 ಗಂಟೆ ಆಗುತ್ತೆ. ಟ್ರೀಟಿ ಆಫ್ ಆಕ್ಸಿಲಾ ಚಾಪ್ಲಿ ಅಂತ ಕರಿತೀವಿ. ಸೆಕೆಂಡು ನೆಕ್ಸ್ಟು 1949ಇಂದ 54 ಗಂಟೆ ನಡೆಯುತ್ತೆ. ಅದೇನಂತೀವಿ, ಟ್ರೀಟಿ ಆಫ್ ಪಾಂಡಿಚೇರಿ. ಲಾಸ್ಟ್ ಟ್ರೀಟಿ ಆಫ್ ವೆಂಡಿವಾಶ್ ಅಂತ ಕರಿತೀವಿ. ಓಕೆನಾ, ಫ್ರೆಂಚ್ ಗವರ್ನರು 2 ಇದ್ರೊಳಗಿರ್ತಾರೆ, ಆದರೆ 3ನೇ ಇದ್ರೊಳಗಿರಲ್ಲ. ಆ ಒಂದು ಫ್ರೆಂಚ್ ಗೌರ್ಮೆಂಟ್ ಅವ್ರನ್ನ ವಾಪಸ್ ಕರ್ಕೊಬಿಡುತ್ತೆ. ಓಕೆನಾ, ಇಲ್ಲಿ ಯಾರು ಇರ್ತಾರೆ, ಫ್ರಾನ್ಸಿಸ್ಕೋ ಡ್ಯೂಪ್ಲೆಕ್ಸಿ ಅವರು ಫ್ರೆಂಚ್ ಗವರ್ನರು. ಮತ್ತು ಡಚ್ ಬಗ್ಗೆ ಯಾವುದೇ ಥರ ಅಷ್ಟು ಮಾಹಿತಿ ಅಲ್ಲೂ ಕೇಳಲ್ಲ. ಪೋರ್ಚುಗೀಸ್ ಬಂದರೆ ವಾಸ್ಕೋ ಡಿ ಗಾಮಾ, ನೆಕ್ಸ್ಟು ಆಲ್ಬುಕರ್ಕೆ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ, ಇವರೆಲ್ಲ ಪೋರ್ಚುಗೀಸ್ ಅವರ ಗವರ್ನರ್ ಆಗಿರ್ತಾರೆ. ಮತ್ತು ಬ್ರಿಟಿಷ್ ಬಂದರೆ ನಾವು ವಾರನ್ ಹೆಸ್ಟಿಂಗು, ಲಾರ್ಡ್ ಕರ್ಜನು, ರಿಪ್ಪನ್ನು, ಇವರೆಲ್ಲ ಬ್ರಿಟಿಷ್ ಅವರಾಗಿರ್ತಾರೆ. ವಾಟ್ ಕ್ಯಾನ್ ಬಿ ದ ಶೇಪ್ ಆಫ್ ದ ಟ್ರೆಜೆಕ್ಟರಿ ಆಫ್ ಅ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಯೂನಿಫಾರ್ಮ್ ಚಾರ್ಜ್ ಪಾರ್ಟಿಕಲ್ಸ್, ಇದು ಮ್ಯಾಗ್ನೆಟ್ ಅಂತ ಅಂದ್ಕೊಳ್ಳಿ. ಓಕೆನಾ, ಈ ಮ್ಯಾಗ್ನೆಟ್ಟು ಹಿಂಗೆ ಮೂವ್ ಆಗುತ್ತೆ, ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರುತ್ತೆ, ಹಿಂಗಿರುತ್ತೆ ಅಥವಾ ಹಿಂಗಿರುತ್ತೆ. ಓಕೆನಾ, ಈ ಒಂದು ಶೇಪ್ನ ಏನಂತ ನಾವು ಕರಿತೀವಿ, ಹೆಲಿಕಲ್ ಪಾತ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹೆಲಿಕಲ್ ಪಾತ್ ಅಂತ ಕರಿತೀವಿ. ಎಲೆಪ್ಟಿಕಲ್ ಅಂತಂದ್ರೇನು, ಹಿಂಗೆ DNA ಏನೈತೆ ಎಲೆಪ್ಟಿಕಲ್ ಪಾತಲ್ಲಿ ಇರುತ್ತಲ್ವಾ, ಇದನ್ನೇ ಎಲೆಪ್ಟಿಕಲ್ ಪಾತ್ ಅಂತ ಕರಿತೀವಿ. ಅದೇ ಸುಮ್ಮನೆ ಹಿಂಗಂತೆ ಹೆಲಿಕಲ್ ಪಾತ್ ಅಂತ ನಾವು ಇದನ್ನು ಕರಿತೀವಿ. ಸೊ ಆನ್ಸರ್ ಏನಂತೆ, ಹೆಲಿಕಲ್ ಪಾತ್. ವಾಟ್ ಈಸ್ ದ ಮೇನ್ ಫೀಚರ್ಸ್ ಆಫ್ ದ 106 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್? ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಇದು ಏನು, ರಿಸರ್ವೇಷನ್ ಫಾರ್ 1/3 ಸೀಟ್ಸ್ ಆಫ್ ವುಮೆನ್ ಇನ್ ದ ಲೆಜಿಸ್ಲೇಚರ್ಸ್. ನೋಡಿ, ಮತ್ತೆ ವುಮೆನ್ ಅಷ್ಟೊಂದು ಸ್ಟ್ರಾಂಗ್ ಏನ್ರಿ? ನಿಜ ಸ್ಟ್ರಾಂಗೇ ವುಮೆನ್. ಎಲ್ಲ ವುಮೆನ್ಸು ನಮ್ಮ ಇಂಡಿಯಾದಲ್ಲಿ ಅಥವಾ ಇಡೀ ವರ್ಲ್ಡಲ್ಲಿ ಎಲ್ಲ ವುಮೆನ್ಸು ನಿಜವಾಗ್ಲೂ ಸ್ಟ್ರಾಂಗ್. ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ದ ನಾರ್ತ್ ಈಸ್ಟರ್ನ್ ಹಿಲ್ಸ್. ನೋಡಿ, ಮತ್ತೆ ವೆಸ್ಟರ್ನ್ ಘಾಟ್ಸ್ ಮೇಲೆ ಕ್ವಶನ್ಸು. ಆಫ್ ಇಂಡಿಯಾ ಆರ್ ಪ್ರೈಮಲಿ ಕವರ್ಡ್ ವಿತ್ ವಿಚ್ ಟೈಪ್ ಆಫ್ ನ್ಯಾಚುರಲ್ ವೆಜಿಟೇಷನ್? ಆಲ್ರೆಡಿ ಮುಂಚೆ ವೀಡಿಯೋಸಲ್ಲಿ ಹೇಳ್ಬಿಟ್ಟಿದ್ದೀನಿ ಯಾವ ಒಂದು ವೆಜಿಟೇಷನ್ ಕೌಂಟ್ ಆಗಿರ್ತಿಲ್ಲಿ. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ಓಕೆನಾ, ಅದರ ಕ್ಲೈಮೆಟಿಕ್ ಕಂಡೀಷನ್ಸ್ ನೋಡಿದ್ರೆ 22 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರುತ್ತೆ, ಮತ್ತು ಕಡಿಮೆನೂ ಇರುತ್ತೆ, ಜಾಸ್ತಿನೂ ಇರುತ್ತೆ. ಮಿನಿಮಮ್ 22 ಡಿಗ್ರಿ ಒಂದು ಆ್ಯಾವ್ರೇಜ್ ಅನ್ಬೋದು. ಓಕೆನಾ, ರೈನ್ಸು 200 ಸೆಂಟಿಮೀಟರ್ಗಿಂತ ಜಾಸ್ತಿ ಇರುತ್ತೆ. ಓಕೆನಾ, ರೈನ್ಫಾಲು. ಸೊ ಮತ್ತು ಯಾವಾಗಲೂ ಗ್ರೀನಿಶ್ ಕಲರ್ ಆಗಿ ಇರುತ್ತೆ, ಮತ್ತು ಜಾಸ್ತಿ ಸ್ಪೀಸೀಸ್ ಇರುತ್ತೆ. ರಿಚ್ ಬಯೋಡೈವರ್ಸಿಟಿ ಅಂದರೆ ಬಯೋಡೈವರ್ಸಿಟಿ ಅಂದರೆ ನಾನಾ ತರಹದ ಪ್ರಾಣಿ ಪಕ್ಷಿಗಳಲ್ಲಿ ವಾಸ ಆಗಿರುತ್ತೆ. ಪ್ರಾಣಿ ಪಕ್ಷಿ ಮರಗಳು ಗಿಡಗಳೆಲ್ಲ ನಮಗೆ ಫೌಂಡ್ ಆಗುತ್ತೆ. ವಿಚ್ ನೇಷನ್ ಬಿಕೇಮ್ ದ 4th ನೇಷನ್ ಟು ಸಕ್ಸಸ್ಫುಲಿ ಡಾಕ್ 2 ಸ್ಯಾಟಲೈಟ್ಸ್ ಇನ್ ಸ್ಪೇಸ್ ಇನ್ January 2025? ನಮ್ಮ ಇಂಡಿಯಾ ಸಕ್ಸಸ್ಫುಲ್ಲಾಗಿ ಲಾಂಚ್ ಮಾಡಿದ್ವಿ. ಇಂಡಿಯಾದವ್ರು ನಾವು ಏನು ಮಾಡ್ಕೊಂಡ್ವಿ, ವಿ ಹ್ಯಾವ್ ಸಕ್ಸಸ್ಫುಲಿ ಡಾಕ್ 2 ಸ್ಯಾಟಲೈಟ್ಸ್, ಒಂದು ಚೇಸರ್, ಇನ್ನೊಂದು ಟಾರ್ಗೆಟ್. ಓಕೆನಾ, ಈ 2 ಸ್ಯಾಟಲೈಟ್ಸನ್ನು ನಾವು ಡಾಕ್ ಮಾಡಿದ್ವಿ. ಡಾಕ್ ಅಂದರೆ ಏನಿಲ್ಲ, ಅದೊಂಥರ ಈಗ ನಾವು ಹೆಂಗೆ ದೂರ ಹೋದಾಗ ಫಂಕ್ಷನ್ಗೆ ಹೋದಾದ್ಮೇಲೆ ಪಾರ್ಕಿಂಗ್ ಮಾಡ್ತೀವಲ್ವ ಗಾಡಿನ, ಅದೇ ಥರನೇ ಸ್ಪೇಸಲ್ಲಿ ಈ ಸ್ಯಾಟಲೈಟ್ಸ್ನ ನಾವು ಪಾರ್ಕ್ ಮಾಡೋ ಥರ, ಅಂದರೆ ಡಾಕಿಂಗ್ ಸಿಸ್ಟಮು. ಒಂದು ಸ್ಯಾಟಲೈಟ್ನ ಯೂಸ್ ಮಾಡಿ ಇನ್ನೊಂದು ಸ್ಯಾಟಲೈಟ್ಗೆ ರೆಸ್ಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ, ಅದನ್ನು ನಾವು ಡಾಕಿಂಗ್ ಅಂತ ಕರಿತೀವಿ. ಸೊ ನಾವು ಡಾಕಿಂಗ್ ಸಿಸ್ಟಮ್ನ ಅಚೀವ್ ಮಾಡಿದ್ವಿ. 4th ಕಂಟ್ರಿ ಆಗಿದ್ವಿ ಇಡೀ ವರ್ಲ್ಡಲ್ಲಿ. ಫಸ್ಟ್ ಯಾವುದು, ನಾಸಾ, ಆಮೇಲೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಮತ್ತು ಚೈನಾದವ್ರದ್ದು, ನೆಕ್ಸ್ಟು ನಮ್ಮ ಇಂಡಿಯಾದವ್ರದ್ದು. ಮೇಜರ್ ಮಲ್ಲರಾಮ್ ಗೋಪಾಲ್ ನಾಯ್ಡು ಆಫ್ ದ ಮರಾಠ ಲೈಟ್ ಇನ್ಫ್ಯಾಂಟ್ರಿ ಆಫ್ ದ ಇಂಡಿಯನ್ ಆರ್ಮಿ ವಾಸ್ ಅವಾರ್ಡೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಆನರ್ಸ್ ಇನ್ May 2025? ಇವರಿಗೆ ಅವಾರ್ಡ್ ಸಿಕ್ಕಿದೆ ನೋಡಿ. ಆರ್ಮಿ ಅವ್ರಿಗೆ, ನೇವಿ ಪರ್ಸನ್ಸ್ ಆಗಲಿ, ಏರ್ಫೋರ್ಸ್ ಪರ್ಸನ್ಸ್ ಆಗಲಿ, ಅವ್ರಿಗೆ ಏನಾದರೂ ಒಂದು ಅವಾರ್ಡ್ ಸಿಕ್ಕಿದ್ರೆ ದೇ ವಿಲ್ ಬಿ ಇಂಪಾರ್ಟೆಂಟ್. ಯಾಕೆಂದರೆ ಈ ಒಂದು ಅವಾರ್ಡ್ ಯಾರು ಕೊಡ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಕೊಡ್ತಾರೆ. ಅವ್ರಿಗೆ ಯಾವ ಅವಾರ್ಡ್ ಸಿಕ್ಕಿದೆ, ಕೀರ್ತಿ ಚಕ್ರ. ಓಕೆನಾ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಮೇಜರ್ ಕಾಸ್ ಆಫ್ ದ ಪೀಪಲ್ಸ್ ರಿವಾಲ್ಟ್? ಮೇಜರ್ ಕಾಸ್ ಆಫ್ ದ ಪೀಪಲ್ ನಾವು 1858 ಏನಂತ ಕರಿತೀವಿ, ಪೀಪಲ್ಸ್ ರಿವಾಲ್ಟ್ ಅಂತಲೂ ಕರಿತೀವಿ.
ಪೀಪಲ್ಸ್ ರಿವಾಲ್ಟ್ ಅಂತ ಕರಿತೀವಿ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಲೂ ಕರಿತೀವಿ. ಯಾವ ಒಂದು ಮೇಜರ್ ಕಾಸ್ ಅಲ್ವಾ, ಅಂದರೆ ಕಾರಣಗಳು ಯಾವುದಲ್ಲ ಈ ಪೀಪಲ್ ರಿವಾಲ್ಟ್ಗೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಎಕ್ಸ್ಪ್ಲಾಯ್ಟೇಷನ್ ಆಫ್ ರೂರಲ್ ಸೊಸೈಟಿ ಬೈ ಕರಪ್ಟ್ ಆಫೀಸರ್ಸ್. ರೂರಲಲ್ಲಿ ಕರಪ್ಟ್ ಆಫೀಸರ್ಸ್ ಇದ್ದರು, ನಾವು ಎಲ್ಲ ಥರದ ಒಂದು ಎಲ್ಲ ಥರಗೂ ಅವರು ನಮಗೆ ಕರಪ್ಷನ್ ಮಾಡ್ತಾಯಿದ್ರು, ನಮಗೆ ಮೋಸನೇ ಮಾಡ್ತಿದ್ದಿದ್ದು ಬ್ರಿಟಿಷರು, ನಮಗೇನು ಯೂಸ್ಫುಲ್ ಅಂತ ಏನೂ ಮಾಡ್ತಿರ್ಲಿಲ್ಲ. ಓಕೆನಾ, ಅವ್ರು ನಮ್ಗೇನು ಮಾಡ್ತಿರೋ ಮೋಸನೇ ಮಾಡ್ತಿರೋ ಬ್ರಿಟಿಷ್ ಅವರು. ನೆಕ್ಸ್ಟು ಡಿಸ್ಟ್ರಕ್ಷನ್ ಆಫ್ ಇಂಡಿಜಿನಿಯಸ್ ಇಂಡಸ್ಟ್ರೀಸ್. ನಮ್ಮ ಭಾರತದಲ್ಲಿರೋ ಸ್ವಂತವಾಗಿ ಓಪನ್ ಆಗ್ತಿರೋ ಇಂಡಸ್ಟ್ರೀಸ್, ಫಾರ್ ಎಕ್ಸಾಂಪಲ್ ಸಾಲ್ಟ್ ಇಂಡಸ್ಟ್ರೀಸ್ ಆಗಲಿ, ಅದಕ್ಕೆಲ್ಲ ಅವರು ಏನು ಮಾಡ್ತಿದ್ರು, ಅಲೋವೇ ಮಾಡ್ತಿರ್ಲಿಲ್ಲ. ಇದು ನೀವು ಮಾಡಬೇಡಿ, ನಾವು ಹೇಳಿದ ಕೆಲಸ ನೀವು ಮಾಡಿ ಅಂತ ಅಪೋಸ್ ಮಾಡ್ತಿದ್ರು. ನೆಕ್ಸ್ಟು ಕನ್ವರ್ಷನ್ ಆಫ್ ಪೀಪಲ್ ಟು ಕ್ರಿಶ್ಚಿಯಾನಿಟಿ. ಕೊಲೋನಿಯಲ್ ಲ್ಯಾಂಡ್ ರೆವೆನ್ಯೂ ಸೆಟಲ್ಮೆಂಟ್ಸ್ ಅವ್ರಿಗೆ ಮೊದಲೇ ಜಗಳ ಇತ್ತು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿದ್ರೆ ಟ್ರೈಬಲ್ ಏರಿಯಾಸ್, ಟ್ರೈಬಲ್ ಮೂಮೆಂಟ್ಸ್, ಟ್ರೈಬಲ್ ಅವರು ಜಗಳ ಆಗ್ತಾರಲ್ವಾ, ಸಂತಾಲ್ ಟ್ರೈಬ್ಸು, ಸಂತಲ್ಸು, ಓಕೆನಾ, ಸಂತಲ್ ರೆಬಲ್ಯೂನು, ಮತ್ತು ಈ ಥರ ಎಲ್ಲ ಬರ್ತಾರಲ್ವಾ, ಯಾರೋ ಬಿರ್ಸಾ ಮುಂಡಾ ಅವರೆಲ್ಲ ಏನೋ ಟ್ರೈಬಲ್ ಲೀಡರ್ಸು. ಓಕೆನಾ, ಬಿರ್ಸಾ ಮುಂಡಾ ಅವರೆಲ್ಲೇನೋ ಟ್ರೈಬಲ್ ಲೀಡರ್ಸು, ಅವ್ರ ಜೊತೆನೂ ಜಗಳ ಇರುತ್ತೆ. ಅವರು ಏನಂದರೆ ಬ್ರಿಟಿಷರು ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ರಿಲಿಜಿಯಸ್ ಮ್ಯಾಟರ್ಗೆ ಎಂಟರ್ ಆಗಿರಲಿಲ್ಲ. ಓಕೆನಾ, ಕನ್ವರ್ಷನ್ ಆಫ್ ಪೀಪಲ್ ಟು ಕ್ರಿಶ್ಚಿಯಾನಿಟಿ ಇವ್ರು ಯಾವುದೇ ಥರ ಫೋರ್ಸ್ ಮಾಡಿಲ್ಲ ನಮ್ಮ ಭಾರತವ್ರಿಗೆ. ಸೊ ಇದೊಂದು ಮೇಜರ್ ಕಾಸು ಅಲ್ಲ ಈ ಒಂದು ಪೀಪಲ್ಸ್ ರಿವಾಲ್ಟ್ ಆಫ್ 1857ಗೆ. ಅಟ್ ದ 2025 ಕೇನ್ಸ್ ಫಿಲಮ್ ಫೆಸ್ಟಿವಲ್, ಹೂ ವಾಸ್ ಆನರ್ಡ್ ವಿತ್ ಅ ಹಾನರಿ ಪ್ಲೇಮ್ ಡಿ ಆರ್ ರೆಕಗ್ನೈಸಿಂಗ್ ಲೈಫ್ ಟೈಮ್ ಅಚೀವ್ಮೆಂಟ್. ಮತ್ತು ಅವಾರ್ಡ್ಸ್ ಮೇಲೆ ಕ್ವಶನ್ಸು, ಫಿಲಮ್ ಫೆಸ್ಟಿವಲ್ ಆಗಲಿ, ಇಂಡಿಯನ್ ಫಿಲಮ್ ಫೆಸ್ಟಿವಲ್ ಆಗಲಿ, ಈ ಥರ ಒಂದು ಕ್ವಶನ್ಸ್ ಮೇಲೆ ನಮಗೆ ಕ್ವಶನ್ಸ್ ಇರುತ್ತೆ. ಸೊ ಆನ್ಸರ್ ಯಾವುದೋ ಇರ್ತಿಲ್ಲ, ರಾಬರ್ಟ್ ಡಿ ನಿರೋ. ನಾನು ಕರೆಂಟ್ ಅಫೇರ್ಸ್ PDF ಅಲ್ಲಿ ಎಲ್ಲ ಥರ ಯಾವ್ಯಾವ ಅವಾರ್ಡ್ಸು ಯಾರ್ಯಾರು ಸಿಕ್ಕಿದೆ ಅಂತೆಲ್ಲ ನಾನು ಕೇಳಿರ್ತೀನಿ. ಈ ಸಲ ಆಸ್ಕರ್ ಅವಾರ್ಡ್ ಆಗಿ ಯಾರ್ಯಾರು ಸಿಕ್ಕಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಆಸ್ಕರ್ ಅವಾರ್ಡ್ ಆಗಿರಲಿ, ಜಿಮ್ಮಿ ಅವಾರ್ಡ್ಸ್ ಆಗಿರಲಿ, ಅದೆಲ್ಲ ಬರುತ್ತೆ. ಓಕೆನಾ, ಅದನ್ನು ನಾನು ಕರೆಂಟ್ ಅಫೇರ್ಸ್ PDF ಅಲ್ಲಿ ಕಮೆಂಟ್ ಮಾಡಿರ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಕೊಲೋನಿಯಲ್ ಎರಾ ಬಿಲ್ಡಿಂಗ್ಸ್ ಇನ್ ಚೆನ್ನೈ ಸರ್ವ್ಸ್ ಆಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಗ್ರೇಟ್ ಚೆನ್ನೈ ಕೋಆಪರೇಷನ್. ಈಗ ಆ ಒಂದು ಬಿಲ್ಡಿಂಗ್ ಗ್ರೇಟ್ ಚೆನ್ನೈ ಕೋಆಪರೇಷನ್ ಅಂತ ಅಂದರೆ ಒಂದು ಅಂದರೆ ಗೌರ್ಮೆಂಟ್ ಆಫೀಸ್ ಆಗಿ ಆಗಿದೆ, ತಮಿಳ್ನಾಡು ಗೌರ್ಮೆಂಟ್ ಆಫೀಸ್ ಆಗಿ ಆಗಿದೆ. ಯಾವ ಒಂದು ಬಿಲ್ಡಿಂಗ್ ಅಂತಂದರೆ ಅದು ರಿಪ್ಪನ್ ಬಿಲ್ಡಿಂಗ್. ಓಕೆನಾ, ಲಾರ್ಡ್ ರಿಪ್ಪನ್ ಅವರ ಬಿಲ್ಡಿಂಗ್ ಅಂತ ಕರಿತೀವಿ. ಓಕೆನಾ, ಮತ್ತು ನಮ್ಮ ಇಂಡಿಯಾ ಅದೇ ನಮ್ಮ ಬೆಂಗಳೂರಲ್ಲಾದರೆ ನಮಗಿದೈತೆ ಯಾವುದು, ವಿಕ್ಟೋರಿಯಾ. ಈಗೇನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆ ಅಲ್ವಾ, ಅದು ಪ್ಯಾಲೇಸು, ವಿಕ್ಟೋರಿಯಾ ಕ್ವೀನ್ ಪ್ಯಾಲೇಸ್ ಆಗಿತ್ತು. ಓಕೆನಾ, ಸೊ ವಿಕ್ಟೋರಿಯಾ ನಮ್ಮ ಬೆಂಗಳೂರಲ್ಲಿ ಇದೆ. ಅದೇ ಥರನೇ ರಿಪ್ಪನ್ ಬಿಲ್ಡಿಂಗ್ ಅಂತ ಚೆನ್ನೈಯಲ್ಲಿ ಇದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಲಾಂಚ್ ದ ನ್ಯಾಷನಲ್ ವೈಡ್ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕ್ಯಾಂಪೇನ್ ಫಾರ್ ಲಿಂಫೆಟಿಕ್ ಫಿಲರೀಸ್. ಈ ಒಂದು ಕ್ವಶನ್ನ ನೀವೇ ಅನಲೈಸ್ ಮಾಡಿ. 2 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, 5 ಸೆಕೆಂಡ್ಸು. ಯಾವ್ದ್ರ ಮೇಲೆ ಕೇಳೋರೆ ಅಂತ, ಮೆಜಾರಿಟಿ ಸೈನ್ಸ್ ಅಂತ ಅನ್ಬೇಡಿ. ಓಕೆನಾ, ಸೈನ್ಸಲ್ಲಿ ಯಾವುದು ಅಂತ ನನಗೆ ಹೇಳಿ. ಓಕೆನಾ, ಇನ್ ಕೇಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಗೇನಂತ, ಫಸ್ಟು ನೀವೇನಂತ ಅಂದ್ಕೊಂಡಿದ್ರಿ ಅಂತ. ಯಾವ ಥರ ಇದು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ನಾನು SSC ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ, TCS ಆಗಲಿ ಇದಾಗಲಿ ಯಾವ ಥರ ಪ್ರಶ್ನೆ ಕೇಳುತ್ತೆ ಅಂತ. ಡಿಸೀಸ್ ಮೇಲೆ ಕೇಳಿದ್ದಾರೆ. ಓಕೆನಾ, ಮತ್ತು ಈ ಒಂದು ಪ್ರಿವೈಕ್ಯೂ ಲೆಕ್ಚರಲ್ಲೂ ನಾನು ಹೇಳಿದೆ, TB ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೆ, ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ನಿಮಗೆ ಹೇಳಿದ್ದೀನಿ. ಏನಂದರೆ ಲಿಂಫೆಟಿಕ್ ಫಿಲರಿಸಿಸ್ ಇದೊಂದು ಪ್ಯಾರಾಸೈಟಿಕ್ ಡಿಸೀಸಸ್ಸು, ಡಿಸೀಸಸ್. ಓಕೆನಾ, ಇದನ್ನು ಅವಾಯ್ಡ್ ಮಾಡಬೇಕಾಯ್ತು. ಏನು, ಒಂದರಿಂದ ಇನ್ನೊಂದು ಹ್ಯೂಮನ್ಗೆ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬೇಕಾಯಿತು. ಸೊ ಅದಕ್ಕೋಸ್ಕರ ಈ ಒಂದು ನ್ಯಾಷನಲ್ ವೈಡ್ ಮಾಸ್ ಡ್ರಗ್ ಕ್ಯಾಂಪೇನ್ನ ಲಾಂಚ್ ಮಾಡಿದ್ರು. ಯಾರು ಇದು ಲಾಂಚ್ ಮಾಡುತ್ತಾ ಅಂತಂದರೆ ಜಗತ್ ಪ್ರಕಾಶ್ ನಾಡಾ ಅವರು. ಓಕೆನಾ, ಇವೇನು ಮಿನಿಸ್ಟ್ರಿ ಆಫ್ ಹೆಲ್ತ್ ಅದಕ್ಕೆ ರಿಲೇಟೆಡ್ ಆಗಿರೋ ಯಾರೋ ಜಗನ್ನಾಥ್ ಪ್ರಕಾಶ್. ಇಲ್ಲೂ ನಾವು ಇನ್ ಕೇಸ್ ನಮಗೆ ಅಮಿತ್ ಶಾ ಗೊತ್ತು, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸು, ಶಿವರಾಜ್ ಸಿಂಗ್ ಚೌಹಾನ್ ಅವರು ಗೊತ್ತು. ಈ ಥರನೂ ನಮ್ಗೆ ಏನಾರು ಇತ್ತು ಎಲಿಮಿನೇಷನ್ ಮಾಡಿ ಆನ್ಸರ್ಗೆ ಬರ್ಬೋದಿತ್ತು. ಈ ಥರ ಒಂದು ಕ್ಯಾಂಪೇನ್ಗಳು ನಮಗೆ ಹೆಲ್ತ್ ರಿಲೇಟೆಡ್ ಅಲ್ವಾ, ಡ್ರಗ್ಸ್ ಅಂತ ಅಂದರೆ ಹೆಲ್ತ್ ರಿಲೇಟೆಡು. ಸೊ ಅದು ಏನು ಮಿನಿಸ್ಟ್ರಿ ಆಫ್ ಹೆಲ್ತ್ ಅವರೇ ಇರ್ತಾರೆ. ಮತ್ತು ಅದೇ ಥರ ಥೀಮ್ ರಿಪೀಟೆಡ್ ಬೇಸ್ದೆ ಕ್ವಶನ್ನು. ಥೀಮ್ ಒಂದೇ, ನಾನು ಹೇಳ್ತಾ ಇಲ್ವಾ, ಥೀಮ್ ಯಾವತ್ತಿದ್ರೂ ಒಂದೇ ಇರುತ್ತೆ ಎಲ್ಲ ಎಕ್ಸಾಮಲ್ಲೂ. ಬಟ್ ಆ್ಯಂಗಲ್ ಕೇಳೋ ಆ್ಯಂಗಲ್ಲು ಬೇರೆ. ನಾವೇನು ಮಾಡಬೇಕು, ಆ ಥೀಮ್ ಮೇಲೆ ಡಿಫ್ರೆಂಟ್ ಆ್ಯಂಗಲು, ನಾನು 360 ಡಿಗ್ರಿ ಆ್ಯಂಗಲಿಂದ. ಫಾರ್ ಎಕ್ಸಾಂಪಲ್, ಈಗ ನಾನು ಕರೆಂಟ್ ಅಫೇರ್ಸ್ ಓದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಓದಿ NTPC ಎಕ್ಸಾಮ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಆ್ಯಂಗಲ್ ಯಾವ ಥರ ನಾವು ಓದಿದ್ದೀವಿ ಅಂತ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಆ್ಯಂಗಲಿಂದ ನಾವು ಓದಬೇಕಂತ. ಅಂಡರ್ ದ 5th ಶೆಡ್ಯೂಲ್, ವಿಚ್ ಪ್ರೈಮರಿ ಅಥಾರಿಟಿ ಇಸ್ ಗ್ರಾಂಟೆಡ್ ಟು ಗವರ್ನರ್ ಟು ಸ್ಟೇಟ್ ರಿಗಾರ್ಡಿಂಗ್ ದ ಶೆಡ್ಯೂಲ್ ಏರಿಯಾಸ್. 5th ಶೆಡ್ಯೂಲ್ ಏರಿಯಾ ಬಗ್ಗೆ ಯಾವ್ಯಾವ ಸ್ಟೇಟ್ಸು ಇನ್ಕ್ಲೂಡ್ ಆಗುತ್ತೆ, ಮತ್ತು ಗವರ್ನರ್ ಅಥಾರಿಟಿ ಏನು ಅಂತ. ಏನಂತಂದರೆ, ಈಗ ಪ್ರೆಸಿಡೆಂಟು ಯಾವುದೇ ಒಂದು
ರೀಜನ್ನ ಶೆಡ್ಯೂಲ್ಡ್ ಏರಿಯಾ ಅಂತ ಮಾಡ್ಬೋದಲ್ವ, ಅದೇ ಥರನೇ ಗವರ್ನರು ಆ ಸ್ಟೇಟಲ್ಲಿ ಶೆಡ್ಯೂಲ್ಡ್ ಏರಿಯಾ ಅಂತ ಅವರು ರೆಕಗ್ನೈಸ್ ಮಾಡ್ಬೋದು. ಯಾವುದದು? ಪವರ್ ಟು ರೆಗ್ಯುಲೇಟ್ ಲ್ಯಾಂಡ್, ಫಾರೆಸ್ಟ್, ಸೋಷಲ್ ಕಸ್ಟಮ್ಸ್ ಇನ್ ಶೆಡ್ಯೂಲ್ ಏರಿಯಾಸ್. ಈ ಆಪ್ಷನ್ ಆನ್ಸರ್ ಆಗಿರುತ್ತೆ. ಮಿಕ್ಕಿದ ಆಪ್ಷನ್ಸ್ಗಳೆಲ್ಲ ಆಗಲ್ಲ, ಬೇಕಾದ್ರೆ ನೀವು ಓದಿ ನೋಡಿ, ಅದು ಏನು ಸೆನ್ಸ್ ಮಾಡಲ್ಲ. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಫೌಂಡರ್ ಆಫ್ ದ ಪಾಲ ಡೈನಸ್ಟಿ. ಪಾಲ ಡೈನಸ್ಟಿ ಫೌಂಡರ್ ಯಾರು? ಇಟ್ ಈಸ್ ನನ್ ಅದರ್ ದೆನ್ ಅವರ್ ಗೋಪಾಲ. ಪಾಲ ಡೈನಸ್ಟಿ ಅವ್ರು ನೋಡಿದ್ರೆ ಗೋಪಾಲ, ಧರ್ಮಪಾಲ, ಆಮೇಲೆ ಯಾರು ಬರ್ತಾರೆ? ಗೋಪಾಲ ಆಯಿತು, ಧರ್ಮಪಾಲ ಆಯಿತು. ನೆಕ್ಸ್ಟು ದೇವಪಾಲ ಅವ್ರು ಬರ್ತಾರೆ, ದೇವಪಾಲ, ಮಾಹಿಪಾಲ, ಓಕೆನಾ, ಹಂಗೆ ಮುಂತಾದವ್ರು ಬರ್ತಾರೆ. ಗೋಪಾಲ ಇಂಪಾರ್ಟೆಂಟ್ ಏನಕ್ಕೆ? ಫೌಂಡರ್ ಆಫ್, ಇದೊಂದು ಇಂಪಾರ್ಟೆಂಟಾ, ಫೌಂಡರ್ ಆಫ್ ಪಾಲ ಡೈನೆಸ್ಟಿ. ಮತ್ತು ಅವರು ವದಂತ್ಪುರಿ ಯೂನಿವರ್ಸಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ, ಫೌಂಡರ್ ಆಫ್ ವದಂತ್ಪುರಿ ಯೂನಿವರ್ಸಿಟಿ. ಅದೇ ಧರ್ಮಪಾಲ ಬಂದರೆ ವಿಕ್ರಮಶಿಲ ಯೂನಿವರ್ಸಿಟಿನ ಫೌಂಡರ್ ಆಗ್ತಾರೆ, ಓಕೆನಾ. ಈ ಪಾಲ ಡೈನೆಸ್ಟಿ ಯಾಕೆ ರಿಲೇಟೆಡ್ ಅಂದರೆ ಟ್ರೈ ಪಾರ್ಟಿ ಸ್ಟ್ರಗಲ್ಗೆ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಯಾವ್ಯಾವುದು ಟ್ರೈ ಪಾರ್ಟಿ ಸ್ಟ್ರಗಲಲ್ಲಿ ಇನ್ವಾಲ್ವ್ ಇರುತ್ತಂದರೆ, ಒಂದು ಪಾಲ ಡೈನೆಸ್ಟಿ, ಇನ್ನೊಂದು ರಾಷ್ಟ್ರಕೂಟ, ಇನ್ನೊಂದು ಗುಜ್ಜಾರಿ ಪ್ರಾತಿಹಾರ ಡೈನಾಸ್ಟಿ. ಈ ಮೂರು ಡೈನಾಸ್ಟಿ ಏನಕ್ಕಾಗಿರ್ತಾರೆ? ದೇ ವಿಲ್ ರಿಲೇಟೆಡ್ ಟು ದ ಟ್ರೈ ಪಾರ್ಟಿ ಸ್ಟ್ರಗಲ್, ಓಕೆನಾ. ಈ ಪಾಲ ಡೈನಾಸ್ಟಿ ಅವರು ಯಾವುದು ಕ್ಯಾಪಿಟಲ್ ಆಗುತ್ತೆ? ಕನೌಜ್, ಓಕೆನಾ. ಇವರೇ ಕನೌಜ್ನ ಲಾಸ್ಟ್ ನಂಬರ್ ಆಫ್ ಟೈಮ್ ಅಂದರೆ ಇಯರ್ಸ್ ಆಗಿ ರೂಲ್ ಮಾಡ್ತಾರೆ. ಆನ್ಸರ್ ಯಾವುದಾಗಿರುತ್ತೆ? ನಿಮಿಷ, ಮೈಕ್ ವರ್ಕ್ ಆಗ್ತಿಲ್ಲ. ಇಲ್ಲಿ ಆನ್ಸರ್ ಯಾವುದಾಗಿರುತ್ತೆ? ದ ಗೋಪಾಲ ವಿಲ್ ಬಿ ದ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ರೀಜನ್ ಈಸ್ ಆನ್ ಆಲ್ಪೈನ್ ಕ್ಲೈಮೇಟ್? In which of the following Indian regions is an alpine climate with snow winters and cool summers are predominant? Predominant ಅಂದರೆ ಅಲ್ಲಿ ಫೌಂಡ್ ಆಗಿದೆ, ಜಾಸ್ತಿ ಮೆಜಾರಿಟಿ ಅದೇ ಫೌಂಡ್ ಆಗಿದೆ ಅಂತ. ಆಲ್ಪೈನ್ ಮತ್ತು ಸ್ನೋ ವಿಂಟರ್ಸ್ ಎಲ್ಲಿ ಫೌಂಡ್ ಆಗಿಬಿಡುತ್ತೆ? ನಮ್ಮ ಇಂಡಿಯಾದಲ್ಲಿ ನಾವು ಆಪ್ಷನ್ಸ್ ನೋಡೋಕ್ಕಿಂತ ಮುಂಚೆ ಹೋಗೋದಾದ್ರೆ ಸ್ನೋ ಎಲ್ಲಿ ಫೌಂಡ್ ಆಗುತ್ತೆ? ಮೆಜಾರಿಟಿ ಜಮ್ಮು ಕಾಶ್ಮೀರಲ್ಲಿ ಇರುತ್ತೆ, ಆಮೇಲೆ ಹಿಮಾಲಯಸಲ್ಲಿರುತ್ತೆ. ಈ ಕಡೆ ಉತ್ತರ ಪ್ರದೇಶ ಈ ಕಡೆ ಬಂದರೆ ನಮಗೆ ಬಿಸಿಲು ಜಾಸ್ತಿ ಬರುತ್ತೆ, ಓಕೆನಾ. ಮೆಜಾರಿಟಿ ಬಿಸಿಲು ಜಾಸ್ತಿ ಇರುತ್ತೆ. ಡೆಲ್ಲಿಲೂ ಅಷ್ಟೇ ವಿಂಟರು ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಸೊ ನಾವು ಇಲ್ಲಿ ಆಪ್ಷನ್ ನೋಡ್ದೇನೆ ನಾವು ಹೇಳ್ಬೋದು ಹಿಮಾಲಯಸ್ ಅಥವಾ ಜಮ್ಮು ಕಾಶ್ಮೀರ ಇದ್ದರೆ ಅದನ್ನೇ ಮಾಡ್ಬೋದಂತ. ಥಾರ್ ಡೆಸರ್ಟು ಮಹಾರಾಷ್ಟ್ರದ ಐತಿ, ಸಖತ್ ಹಾಟು. ನಾರ್ದರ್ನ್ ಪ್ಲೇನ್ಸ್ ಬರುತ್ತೆ, ಅದು ಮೋಸ್ಟ್ ಮೆಜಾರಿಟಿಯಾಗಿ ಸ್ನೋ ಇಲ್ಲ, ಓಕೆನಾ. ಹಿಮಾಲಯನ್ ಮೌಂಟೇನ್ಸು ಫುಲ್ಲು ಸ್ನೋ ಅಲ್ಲೇ ಕವರ್ ಆಗಿರುತ್ತೆ. ಮತ್ತೆ ವೆಸ್ಟರ್ನ್ ಘಾಟ್ಸ್ ಬಂದರೆ, ಈಗ ನಮ್ಮ ವೆಸ್ಟರ್ನ್ ಘಾಟ್ಸ್ ಬಂದರೆ ಎವರ್ಗ್ರೀನ್ ಫಾರೆಸ್ಟ್, ಅದು ಸ್ನೋ ಅಲ್ಲಿ ಇರುತ್ತಾ? ಯಾವುದೇ ಥರ ಸ್ನೋ ಅಲ್ಲಿ ಇರಲ್ಲ. ಸೊ ಆನ್ಸರ್ ವಿಲ್ ಬಿ ದ 3. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ದ ಓಷನ್ ಕರೆಂಟ್ಸ್? ಓಷನ್ ಕರೆಂಟ್ಸಲ್ಲಿ ಎರಡು ಇರುತ್ತೆ, ಒಂದು ಹಾಟ್ ಓಷನ್ ಕರೆಂಟು, ಇನ್ನೊಂದು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ. ಈಗ ಇದು ಟ್ರಾಪಿಕ್ ಆಫ್ ಇದು ಈಕ್ವೇಟರ್ ಅಂದ್ಕೊಳ್ಳಿ, 0 ಡಿಗ್ರಿ, ಓಕೆನಾ. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಈ ಕೋಲ್ಡ್ ಕರೆಂಟ್ಸ್ ಏನು ಮಾಡುತ್ತೆ? ವಾರ್ಮ್ ಕರೆಂಟ್ಸ್ ಅಂದರೆ ಈಕ್ವೇಟಲ್ ರೀಜನ್ಸಲ್ಲಿ ಇರುತ್ತೆ, ಕೋಲ್ಡ್ ಕರೆಂಟ್ಸ್ ಅಂದರೆ ಆರ್ಟಿಕ್ ರೀಜನ್ಸು, ಅಂಟಾರ್ಟಿಕ್ ರೀಜನ್ಸ್ ಇರುತ್ತೆ. ಕೋಲ್ಡ್ ಕರೆಂಟ್ಸು ಆರ್ಟಿಕ್ ರೀಜನಿಂದ ಈಕ್ವಟಲ್ ರೀಜನ್ಗೆ ಫ್ಲೋ ಆಗುತ್ತೆ, ಅದೇ ಹಾಟ್ ಕರೆಂಟ್ಸು ಈಕ್ವಟಲ್ ರೀಜನಿಂದ ಆರ್ಟಿಕ್ ರೀಜನ್ಗಳಿಗೆ ಫ್ಲೋ ಆಗುತ್ತೆ, ಓಕೆನಾ. ಯಾತ್ರು ಅಂದರೆ ಯಾವುದೊಂದು ಫ್ಯಾಕ್ಟರು ಇಲ್ಲಿ ಎಫೆಕ್ಟ್ ಆಗಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ಸಲ್ಲಿ. ಸಾಯಿಲ್ ಟೈಪ್, ಟೆಂಪರೇಚರ್ ಡಿಫ್ರೆನ್ಸಸ್, ಒಂದು ಟೆಂಪರೇಚರ್ ಜಾಸ್ತಿ ಇನ್ನೊಂದು ಟೆಂಪರೇಚರ್ ಇದ್ದರೆ ಇಟ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ಅವರ್ ದ ಕೋಲ್ಡ್ ಕರೆಂಟ್ಸ್, ಓಕೆನಾ. ಕರೆಂಟ್ಸ್ ಅಂದ್ರೇನು? ಕ್ಯಾರಿಂಗ್ ಆಫ್ ವಾಟರ್ ಅಂತ ಅರ್ಥ, ಅಂದರೆ ನೀರನ್ನ ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡೋದು. ನೆಕ್ಸ್ಟು ಅರ್ತ್ ರೊಟೇಷನ್ ಡೆಫಿನೆಟ್ಲಿ, ಆ್ಯಂಡ್ ಡ್ಯೂ ಟು ಕೊರೋಲಿಸ್ ಫೋರ್ಸ್ ಅಂತ ಕರಿತೀವಿ. ಆ ಒಂದು ಫೋರ್ಸಿಂದನೂ ನಮ್ಮ ಓಷನ್ ಕರೆಂಟ್ಸು ಇನ್ಫ್ಲೂಯೆನ್ಸ್ ಆಗುತ್ತೆ. ಮತ್ತು ವಿಂಡು, ಗಾಳಿ ಯಾವ ಕಡೆ ಬರುತ್ತೋ ವಿಂಡು ಆ ಕಡೆ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಸಾಯಿಲ್ ಟೈಪ್ ವಿಲ್ ಬಿ ದ ಆನ್ಸರ್. ಇಟ್ ಈಸ್ ನಾಟ್ ಅ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ದ ಓಷನ್ ಕರೆಂಟ್ಸ್. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಮೆಜಾರಿಟಿ ಯೂಸ್ ಮಾಡಿ TCS ಅಲ್ಲಿ, ಯು ವಿಲ್ ಗೆಟ್ ಟು ದ ಆನ್ಸರ್. ಇನ್ ವಿಚ್ ಇಯರ್ ದ ಫಾಲೋಯಿಂಗ್ ಸಿಟೀಸ್ ಆಫ್ ಇಂಡಿಯಾ ವಾಸ್ ದ ಇನ್ಫೋಸಿಸ್ ಎಸ್ಟಾಬ್ಲಿಷ್? ಇನ್ಫೋಸಿಸ್, ಸುಧಾಮೂರ್ತಿ, ನಾರಾಯಣ್ ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಕೇಳಿದ್ದೀವಲ್ವ ನಾವು. ಕರ್ನಾಟಕದವ್ರಿಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿರಬೇಕು. 1994 ಎಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು? ನಮ್ಮ ಬೆಂಗಳೂರಲ್ಲಿ. ಇನ್ ಫೆಬ್ರವರಿ 2025 ವಿಚ್ ಮೇಜರ್ ಝಾಂಬಿಯನ್ ರಿವರ್ ವಾಸ್ ಪೊಲ್ಯೂಟೆಡ್ ಬೈ ದ ಆಸಿಡ್ ಸ್ಪಿಲ್ಸ್ ಫ್ರಮ್ ಅ ಚೈನೀಸ್ ಆಪರೇಟೆಡ್ ಕಾಪರ್ ಮೈನ್? ಈ ಥರ ಒಂದು ಪ್ರಶ್ನೆಗಳು ನಮ್ಮ ಇಡೀ ವರ್ಲ್ಡಲ್ಲೇ, ಫಾರೆಸ್ಟ್ ಫೈರ್ ಆಗಲಿ ಅಥವಾ ಯಾವುದಾದ್ರು ಒಂದು ಮೈನಿಂದ ಒಂದು ರಿವರ್ ಡ್ಯಾಮೇಜ್ ಆಗಲಿ, ಟೋಟಲಿ ಕ್ಲೈಮೇಟ್ ಚೇಂಜು ಮತ್ತು ಎನ್ವಾರ್ನಮೆಂಟ್ ಕನ್ಸರ್ನ್
ಓಕೆನಾ. ಈ ಥರ ಒಂದು ವೀಡಿಯೋಗಳು ನಮಗೆ ಈ ಥರ ಒಂದು ಕಾನ್ಸೆಪ್ಟ್ಗಳು ನಮಗೆ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ರಿವರು ಯಾವುದೋ ಝಾಂಬಿಯನ್ ರಿವರು ಆ್ಯಸಿಡ್ ಸ್ಪಿಲ್ ಆಗೋಗಿತ್ತು, ಓಕೆನಾ, ಬಿಕಾಸ್ ಆಫ್ ದ ಮೈನ್ಸ್ ಕಾಪರ್ ಮೈನ್ಸಿಂದ ಏನೋ ಒಂದು ಕೆಮಿಕಲ್ಸ್ ಎಲ್ಲ ಇದಾಗಿ. ಯಾವೊಂದು ರಿವರ್ ಅಂತಂದರೆ ಅದು ಕಾಫಿ ರಿವರ್ ಇಲ್ಲಿ which physical factor must influence the formation of the dispersed settlements in the hilly and the forested regions in India. ಯಾವೊಂದು ಫಿಸಿಕಲ್ ಫ್ಯಾಕ್ಟರ್ಸು ಇರುತ್ತೆ ಹಿಲ್ಲಿ ಮತ್ತು ಫಾರೆಸ್ಟೆಡ್ ರೀಜನ್ಸ್ ಆಫ್ ಇಂಡಿಯಾದಲ್ಲಿ? ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ತೀವ ಹಿಲ್ಲಿ ರೀಜನ್ಸಲ್ಲಿ? ರಾಂಗು. ಲ್ಯಾಂಗ್ವೇಜ್ ಡೈವರ್ಸಿಟಿ, ಲ್ಯಾಂಗ್ವೇಜ್ ಏನು ಬರುತ್ತೆ ಇಲ್ಲಿ ಫೀಚರ್ಸಲ್ಲಿ? ರೈಲ್ವೆ ನೆಟ್ವರ್ಕ್ಸು ನಮ್ಮ ಸಕಲೇಶ್ಪುರಕ್ಕೆ ಟ್ರೈನ್ ಮಾಡೋಕ್ಕೆ ಎಷ್ಟೊಂದು ದಿನ ತೊಗೊಂಡ್ರು ಹಿಲ್ಲಿ ರೀಜನ್ಸಲ್ಲಿ. ಇನ್ನು ರೈಲ್ವೆ ನೆಟ್ವರ್ಕ್ಸ್ ಒಂದು ಫೀಚರ್ಸ್ ಆಗಿರುತ್ತನ್ನೋ ಇಟ್ ಈಸ್ ಆಲ್ಟಿಟ್ಯೂಡ್ ಆ್ಯಂಡ್ ಟೆರೈನ್ ಅಂದರೆ ಆಲ್ಟಿಟ್ಯೂಡ್ ಅಂದರೆ ಏನು? ಟೆಂಪರೇಚರ್ ವಿಲ್ ರೈಸ್, ಮತ್ತು ಅಲ್ಲಿರೋ ಸ್ಪೀಷೀಸು. ಟೆರೈನ್ಸ್ ಅಂದರೆ ದ ಪ್ಲೇನ್ಸ್ ದ ಫೌಂಡ್ ದೇರ್ ಅಂತ. ವಾಟ್ ಈಸ್ ರಿಕ್ವೈರ್ಡ್ ವೆನ್ ಕ್ರಿಯೇಟಿಂಗ್ ಅ ಫೈಲ್ ಆರ್ ಫೋಲ್ಡರ್? ನಾವು ಒಂದು ಫೈಲ್ನ ಕ್ರಿಯೇಟ್ ಮಾಡ್ಬೇಕಾರೆ ಏನು ಬೇಕು ನಮಗೆ? ಪಾಸ್ವರ್ಡ್ ಬೇಕಾ? ಬೇಡ. ಡೆಸ್ಕ್ಟಾಪ್ ಶಾರ್ಟ್ಕಟ್ ಬೇಕಾ? ಇಮೇಲ್ ಐ ಡಿ ಏನು ಬೇಕು? ಒಂದು ಸಿಂಪಲ್ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಏನು? ನಮ್ಗೆ ನ್ಯೂ ಫೋಲ್ಡರ್ ಬೇಕು. ನ್ಯೂ ಫೋಲ್ಡರ್ಗೂ ಕ್ಲಿಕ್ ಮಾಡ್ತೀವಿ, ಮತ್ತು ಅದಕ್ಕೆ ನೀವೇನು ಮಾಡಬೇಕು? ನೇಮ್ನ ಕೊಡಬೇಕು. ನೋಡಿ ಎಷ್ಟು ಈ ಸಿಂಪಲ್ ಕ್ವಶನ್ಸು. ವಿಚ್ ಆಥರ್ ರಿಲೀಸ್ ದ ಮೆಮೊರ್ ಮದರ್ ಮೇರಿ ಕಮ್ಸ್ ಟು ಮೀ ಇನ್ 2025 ರಿಫ್ಲೆಕ್ಟಿಂಗ್ ಆನ್ ಅ ರಿಲೇಷನ್ಶಿಪ್ ವಿತ್ ಅರ್ ಲೇಟ್ ಮದರ್? ಈ ಒಂದು ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತಂದರೆ ಒಂದು ಆಥರ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮದರ್ ಮೇರಿ ಕಮ್ಸ್ ಟು ಮೀ ಈ ಒಂದು ಬುಕ್ಕನ್ನು ಬರೆದಿದ್ದವ್ರು ಯಾರು? ಇಟ್ ಈಸ್ ಅವರ್ ಅರುಂಧತಿ ರಾಯ್, ಓಕೆನಾ. ಅರುಂಧತಿ ರಾಯ್ ಬೇರೆ ಬುಕ್ ಯಾವುದೇ ಬರೆದಿದ್ದಾರೆ ನೋಡೋಣ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಎಷ್ಟೊಂದು ಎಕ್ಸಾಂಪಲ್ ಕೇಳ್ಬಿಟ್ಟಿದ್ದಾರೆ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಇನ್ನು ಯಾವ್ದು ಬರೆದಿದ್ದಾರೆ? ಮಿನಿಸ್ಟ್ರಿ ಆಫ್ ಇಲ್ಲಿ ಬರೀತೀನಿ, ಮಿನಿಸ್ಟ್ರಿ ಆಫ್ ಅಪ್ಮೋಸ್ಟ್ ಹ್ಯಾಪಿನೆಸ್. ನೆಕ್ಸ್ಟು ಜಂಪಾಲಹರಿ ಅವ್ರು ನೋಡಿದ್ರೆ ಅವರು ನಮ್ಮ ನೇಮ್ ಸೇಕ್. ನೋಟ್ ಡೌನ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ, ಬಿಕಾಸ್ ಇದೇನೋ ಪೆನ್ನು ಸ್ವಲ್ಪ ವರ್ಕ್ ಆಗ್ತಿಲ್ಲ. ನೇಮ್ ಸೇಕ್, ಇಂಟರ್ಪ್ರಿಟರ್ ಆಫ್ ಮಲಡೀಸ್, ಆಮೇಲೆ ಅಕಸ್ಟಮೈಸ್ಡ್ ಅರ್ತ್, ಓಕೆನಾ. ನೆಕ್ಸ್ಟು ಕಿರಣ್ ದೇಸಾಯಿ ಬಂದರೆ ಅವ್ರ ಫೇಮಸ್ ಬುಕ್ ಯಾವುದು? ಇನ್ಹೆರಿಟೆನ್ಸ್ ಆಫ್ ಲಾಸ್. ಅನಿತಾ ದೇಸಾಯಿ ಅವ್ರು ಬಂದರೆ ಅವ್ರ ಬುಕ್ ಯಾವುದು ಇರುತ್ತೆ? ಇನ್ ಕಸ್ಟಡಿ ಇರುತ್ತೆ. ಮತ್ತು ಇನ್ನೊಂದು ಹೇಳೋದಾದರೆ ಫಾಸ್ಟಿಂಗ್ ಫೀಸ್ಟಿಂಗ್ ಇದು ಯಾವುದು? ಅನಿತಾ ದೇಸಾಯಿ ಅವ್ರದ್ದು. ಸೊ SSC ಎಕ್ಸಾಮಲ್ಲಿ ಬಹಳ ಪ್ರಶ್ನೆ ಕೇಳಿದ್ದಾರೆ, ಓಕೆನಾ. ಈಗ ನಡೀತಿರೋ SSC GDಲೂ ಜಾಸ್ತಿ ಕೇಳಿದರೆ ಈ ಥರ ಒಂದು ನಾನು ಆ್ಯಡ್ ಮಾಡಿರ್ತೀನಿ ಕರೆಂಟ್ ಅಫೇರ್ಸ್ ಒಂದು ಲಾಸ್ಟ್ PDF ಅಲ್ಲಿ ಆ್ಯಡ್ ಮಾಡಿರ್ತೀನಿ ಬುಕ್ಸ್ ಆ್ಯಂಡ್ ಆಥರ್ಸನ್ನು. ವಿಚ್ ಇಂಡಿಯನ್ ಪ್ಯಾರಾ ಅಥ್ಲೆಟಿಕ್ಸ್ ವಾಸ್ ಆನರ್ಡ್ ವಿತ್ ಅ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಸ್ಪೋರ್ಟ್ಸ್ ಬೇಸ್ಡ್ ಕ್ವಶನು. ಇನ್ನೂ ಅನ್ಕೊಂಡಿದೆ ಯಾಕೆ ಇನ್ನೂ ಬಂದಿಲ್ಲ ಅಂತ. ಫಾರ್ ಇಸ್ಟ್ ಅಚೀವ್ಮೆಂಟ್ ಇನ್ ಹೈ ಜಂಪಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಯಾರಿಗೆ ಈ ವರ್ಷ ಸಿಕ್ತು ಅಂತಂದರೆ ಅದು ಪ್ರವೀಣ್ ಕುಮಾರ್. ಮುಂಚೆ ಇದನ್ನು ಇಂದಿರಾ ಗಾಂಧಿ ಪ್ರೈಸ್ ಅಂತ ಕರಿತಿದ್ರು. ಇನ್ ವಿಚ್ ಸ್ಟೇಟ್ ಡಿಡ್ ದ DRDO ಸಕ್ಸಸ್ಫುಲಿ ಕಂಡಕ್ಟ್ ದ ಫಸ್ಟ್ ಫ್ಲೈಟ್ ಟೆಸ್ಟ್ ಆಫ್ ಇಟ್ಸ್ ಇಂಡಿಯೋಜಿನಿಯಸ್ ಸ್ಟ್ರಾಟೋಸ್ಫಿರಿಕ್ ಎಸ್ಕೇಪ್? ಇದು ನೆನ್ನೆ ವಿಡಿಯೋದಲ್ಲಿ ನೋಡಿದ ಕ್ವಶನೇ. ಸ್ಟ್ರಾಟೋಸ್ಫಿಯರ್ ಎಲ್ಲಿ ಫೌಂಡ್ ಆಗಿರುತ್ತೆ? ಅಲ್ಲಿ ಏನು ಫೌಂಡ್ ಆಗಿರುತ್ತೆ? ಓಝೋನ್ ಲೇಯರ್ ಫೌಂಡ್ ಆಗಿರುತ್ತೆ, ಓಕೆನಾ. ಇಟ್ ಈಸ್ ಅ ಸೆಕೆಂಡ್ ಲೇಯರ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರು. ಮತ್ತು ಈ ಒಂದು ಆನ್ಸರ್ ಆಗುತ್ತೆ ಮಧ್ಯಪ್ರದೇಶಲ್ಲಿ ಈ ಒಂದು ಟೆಸ್ಟ್ನ ಕಂಡಕ್ಟ್ ಮಾಡಿದರು. ಸೊ ಇಲ್ಲಿಗೆ ನಾವು 40 ಕ್ವಶನ್ಸ್ನ ಮುಗಿಸಿದ್ದೀವಿ. ಇನ್ನೂ ಯಾರ್ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು NTPC ಓದ್ತಿದ್ದಾರೆ ಮತ್ತು ಇನ್ನೂ SSC ಎಕ್ಸಾಮ್ CGL CHS ನಾನು ಎಲ್ಲ ಥರ ಒಂದು ಕಂಟೆಂಟ್ 1 by 1 ತಗೊಬರ್ತೀನಿ. ಅವ್ರಿಗೆಲ್ಲರಿಗೂ ಮಾಡಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರ ಸ್ಪೆಸಿಫಿಕ್ ಆಗಿ ಇದೇ ಥರ ಕ್ಲಾಸ್ಗಳಿಗೆ ಯಾರೂ ಮಾಡಿಲ್ಲ. ಸೊ ಇದೊಂದು ಹೊಸ ಇನಿಷಿಯೇಟಿವ್. ಇಟ್ ವಿಲ್ ಬಿ ಫ್ರೀ ಫಾರ್ ಆಲ್. ಯಾವುದೇ ಥರ ಕಾಸ್ಟು ನಾವು ಚಾರ್ಜ್ ಮಾಡ್ತಿಲ್ಲ. ನಮ್ಗೇನು ಬೇಕಂತಂದರೆ ಜಸ್ಟ್ ವಿ ನೀಡ್ ಟು ರೀಚ್ ಫಾರ್ ದ ಪೀಪಲ್, ಓಕೆನಾ. ಟ್ರೈ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ನಿಮ್ಗೇನಾದ್ರು ವೀಡಿಯೋಸ್ ಇಷ್ಟ ಆಗ್ತಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ನಮಗೆ. ಮತ್ತು ಕರೆಂಟ್ ಅಫೇರ್ಸ್ ವೀಡಿಯೋಸ್ ಬರ್ತಿದೆ, ಮೆಸೇಜ್ ಮಾಡ್ತಿದ್ದೀರಾ, ನಿಜ ಖುಷಿ ಆಗುತ್ತೆ. ಅದೇ ಥರ ನಮಗೆ ಕಮೆಂಟಲ್ಲಿ ಏನಾದ್ರು ಮಾಡಿ. ಈ ಕಮೆಂಟ್ನ ನೋಡಾದರೂ ಬೇರೆ ಜನ ವ್ಯೂಸ್ ಆಗುತ್ತೆ, ಅದೊಂದು ಕಾರಣಕ್ಕೋಸ್ಕರ ಈ ಕಂಟೆಂಟ್ ರೀಚ್ ಆಗಬೇಕು, ಒಂದು ಕ್ವಾಲಿಟಿ ಕಂಟೆಂಟ್ ರೀಚ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಥ್ಯಾಂಕ್ ಯು ಎವ್ರಿವನ್. ಈ ಒಂದು ಸೆಷನ್ ಇಲ್ಲಿಗೆ ಎಂಡ್ ಆಗುತ್ತೆ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ಲೆಕ್ಚರ್. ಬಾಯ್.